Hello everyone. Welcome to Dr. Rajkumar Academy for Civil Services. ನಾನು ಗುರುಪ್ರಸಾದ್. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ KS 384 ಪೋಸ್ಟ್ಗೆ ನೋಟಿಫಿಕೇಶನ್ ಆಗಿದೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಹಲವಾರು ಆಸ್ಪಿರೆಂಟ್ಸ್ಗೆ ಪ್ರಿಪ್ರೇಷನ್ ವೈಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಪ್ರಿಲಿಮ್ಸ್ ಪ್ರಿಪೇರ್ ಆಗಬೇಕಾ, ಮೈನ್ಸ್ ಪ್ರಿಪೇರ್ ಆಗಬೇಕಾ ಅಂತ. ಈ ನಿಟ್ಟಿನಲ್ಲಿ ವಿಡಿಯೋ ಮಾಡ್ತಿರುವ ಉದ್ದೇಶವೇನು ಅಂದರೆ, ಮೊದಲನೇದಾಗಿ ಎಕ್ಸಾಮಿನೇಷನ್ ಮುಂದೆ ಹೋಗಿರೋದ್ರಿಂದ ಪ್ರಿಲಿಮ್ಸ್ ಮೈನ್ಸ್ ಪ್ರಿಪರೇಷನ್ನ ಹೇಗೆ ಜೊತೆಗೆ ತೊಗೊಂಡು ಹೋಗಬೇಕು ಅನ್ನೋದು ಒಂದು. ಎರಡನೇದು ಸ್ಟ್ರಾಟಜಿ, ಸ್ಪೆಸಿಫಿಕ್ ಸ್ಟ್ರಾಟಜಿ ವಿತ್ ರೆಸ್ಪೆಕ್ಟ್ ಟು ದ ಪ್ರಿಲಿಮ್ಸ್ ಏನು ಮಾಡಬೇಕು ಅನ್ನೋದು. ಮೂರನೇದು UPSC ಆಸ್ಪಿರೆಂಟ್ಸ್ ಕೂಡ ತುಂಬ ಜನ KPSC ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿದ್ದೀರಾ. ಅವರು KPSC ಎಕ್ಸಾಮಿನೇಷನ್ನ ಯಾವ ನಿಟ್ಟಿನಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ಮೂರು ಪ್ರಮುಖ ಉದ್ದೇಶಗಳು. ಸೊ ಈ ಎಲ್ಲ ಇಶ್ಯೂಸ್ನ ಅಡ್ರೆಸ್ ಮಾಡೋಕ್ಕಿಂತ ಮುಂಚೆ ಬ್ರೀಫ್ ಆಗಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹಾಗೂ ಸಿಲೆಬಸ್ ಬಗ್ಗೆ ನೋಡ್ಬಿಡೋಣ. ಮೊದಲನೇ ಹಂತ ನಿಮ್ಮೆಲ್ಲರಿಗೂ ತಿಳಿಯವರಿಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಹಾಗೂ ಪೇಪರ್ 2. ಸೊ ಪೇಪರ್ 1ನಲ್ಲಿ 2 ಸಬ್ ಡಿವಿಷನ್ಸ್ ಮಾಡಿದ್ದಾರೆ ಅವರು. ಮೊದಲನೇ ಸಬ್ ಡಿವಿಷನಲ್ಲಿ ಏನು ಬರುತ್ತೆ ಅಂತಂದರೆ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಇದೇನಲ್ಲ, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಒಟ್ಟು 40 ಪ್ರಶ್ನೆಗಳು ಬರುತ್ತೆ ಹಾಗೂ 80 ಅಂಕಗಳಿರುತ್ತೆ. ಇದರ ಜೊತೆಗೆ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಅಂತ ನಾವು ಏನು ಹೇಳ್ತೀವಲ್ಲ, ಸೊ ಅದರಲ್ಲಿ ಒಟ್ಟು 4 ಸಬ್ಜೆಕ್ಟ್ ಬರುತ್ತೆ: ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ ಹಾಗೂ ಪೊಲಿಟಿ. ಸೊ ಈ ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪೊಲಿಟಿ 4 ಸಬ್ಜೆಕ್ಟ್ ಸೇರಿಸಿ 60 ಕ್ವಶನ್ಸ್ ಹಾಗೂ 120 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಗಮನ ಹರಿಸಬೇಕಾಗಿರೋದು, ಹಿಸ್ಟ್ರಿ ಅಂದರೆ ಏನ್ಷಿಯಂಟ್ ಹಿಸ್ಟ್ರಿ ಬರುತ್ತೆ, ಮೆಡಿವಲ್ ಹಿಸ್ಟ್ರಿ ಬರುತ್ತೆ, ಮಾಡರ್ನ್ ಹಿಸ್ಟ್ರಿ ಬರುತ್ತೆ ಹಾಗೂ ಕರ್ನಾಟಕ ಹಿಸ್ಟ್ರಿ ಬರುತ್ತೆ. ಅದೇ ಥರ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಕೂಡ ವರ್ಲ್ಡ್ ಜಿಯೋಗ್ರಫಿ ಬರುತ್ತೆ, ಇಂಡಿಯನ್ ಜಿಯೋಗ್ರಫಿ ಇರುತ್ತೆ ಹಾಗೂ ಕರ್ನಾಟಕ ಜಿಯೋಗ್ರಫಿ ಇರುತ್ತೆ. ಸೊ ಈ 4 ಸಬ್ಜೆಕ್ಟ್ ಸೇರಿಸಿ ಒಟ್ಟು 60 ಕ್ವಶನ್ ಆಗುತ್ತೆ. ಸೊ ಟೋಟಲ್ ಪೇಪರ್ 1ನಲ್ಲಿ 100 ಕ್ವಶನ್ಸ್ ಇರುತ್ತೆ ಹಾಗೂ 200 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ನೆಗೆಟಿವ್ ಮಾರ್ಕಿಂಗ್ 1/4 ಆಫ್ ದ ರೈಟ್ ಆನ್ಸರ್ ಇರುತ್ತೆ. ಅಂದರೆ ಒಂದು ಪ್ರಶ್ನೆ ತಪ್ಪಾದರೆ ಅರ್ಧ ಮಾರ್ಕ್ಸ್ ನೆಗೆಟಿವ್ ಇರುತ್ತೆ. ಪೇಪರ್ 1 ಸಿಲೆಬಸ್ಸಲ್ಲಿ 2 ಭಾಗ ಇದೆ, ಪೇಪರ್ 2 ಸಿಲೆಬಸ್ಸಲ್ಲಿ 3 ಭಾಗ ಇರುತ್ತೆ. ಅದರಲ್ಲಿ ಮೊದಲನೇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್. ಇದು ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಅಥವಾ ಸ್ಟೇಟ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ 40 ಕ್ವಶನ್ಸ್ ಬರುತ್ತೆ ಹಾಗೂ 80 ಮಾರ್ಕ್ಸ್ ಇರುತ್ತೆ. ಎರಡನೇದು ಜನರಲ್ ಸೈನ್ಸ್. ಜನರಲ್ ಸೈನ್ಸ್ ಇನ್ಕ್ಲೂಡ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅದರ ಜೊತೆಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ ಹಾಗೂ ಪರಿಸರ ಅಧ್ಯಯನ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಕೂಡ ಸೇರಿಸಿ 2ನೇ ಭಾಗ ಬರುತ್ತೆ. ಸೊ ಇದರಲ್ಲಿ ಒಟ್ಟು 30 ಕ್ವಶನ್ಸ್ ಇರುತ್ತೆ ಹಾಗೂ 60 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 2 ಅಲ್ಲಿ 3ನೇ ವಿಭಾಗ ಯಾವುದು ಅಂತಂದರೆ, ಅದು ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಜನರಲ್ ಮೆಂಟಲ್ ಎಬಿಲಿಟಿಲಿ ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸು ಇರುತ್ತೆ ಹಾಗೂ ರೀಸನಿಂಗ್ ಕೂಡ ಇರುತ್ತೆ. ಸೊ ಇದು ಒಟ್ಟು 30 ಕ್ವಶನ್ಸ್ ಇರುತ್ತೆ ಹಾಗೂ 60 ಮಾರ್ಕ್ಸ್ ಇರುತ್ತೆ. ಸೊ ಓವರ್ ಆಲ್ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡನ್ನೂ ಸೇರಿಸಿ 200 ಕ್ವಶನ್ಸ್, 400 ಮಾರ್ಕ್ಸ್ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಪೇಪರ್ 1 ಪ್ಯಾಟ್ರನ್. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನಿಂದ 2ನೇ ಹಂತ ಮೈನ್ಸ್ ಎಕ್ಸಾಮಿನೇಷನ್. ಈ ಹಂತದಲ್ಲಿ ಕೆಲವು ಸ್ಟೂಡೆಂಟ್ಸ್ನ ಫಿಲ್ಟರ್ ಮಾಡಿ 1:15 ರೇಷಿಯೋ, ಅಂದರೆ 1 ಪೋಸ್ಟ್ಗೆ 15 ಜನನ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಇಫ್ ದೇರ್ ಆರ್ 300 ಪೋಸ್ಟ್ ನೋಟಿಫಿಕೇಶನ್, ದೆನ್ 4500 ಪೀಪಲ್ ವಿಲ್ ರೈಟ್ ದ ಮೈನ್ಸ್ ಎಕ್ಸಾಮಿನೇಷನ್. ಸೊ ಮೈನ್ಸ್ ಎಕ್ಸಾಮಿನೇಷನ್ ಬಂತಿದಂಗೆ ಎಕ್ಸಾಮಿನೇಷನ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಇದು ಕಂಪ್ಲೀಟ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಹೇಗೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೋ, ಮೈನ್ಸ್ ಎಕ್ಸಾಮಿನೇಷನ್ ಕಂಪ್ಲೀಟ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಮೈನ್ಸ್ ಎಕ್ಸಾಮಿನೇಷನಲ್ಲಿ ಒಟ್ಟು ನಿಮಗೆ 7 ಪೇಪರ್ಸ್ ಇರುತ್ತೆ. ಓಕೆ, ಆ 7 ಪೇಪರ್ಸಲ್ಲಿ 2 ಪೇಪರು ನಿಮಗೆ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ, ಅರ್ಹತಾ ಪತ್ರಿಕೆಗಳು ಅಂತ ಹೇಳ್ತೀವಿ. ಸೊ ಈ ಅರ್ಹತಾ ಪತ್ರಿಕೆಗಳು ಕನ್ನಡ ಹಾಗೂ ಇಂಗ್ಲೀಷ್ ಇರುತ್ತೆ. 150 ಮಾರ್ಕ್ಸ್ ಈಚ್ ಪೇಪರ್ ಇರುತ್ತೆ ಹಾಗೂ ಈಚ್ ಪೇಪರ್ಗೆ 2 ಅವರ್ಸ್ ಇರುತ್ತೆ. ನೀವು ಈ ಪೇಪರಲ್ಲಿ 35% ಆಫ್ ದ ಮಾರ್ಕ್ಸ್ನ ತಗೊಳ್ಳೇಬೇಕಾಗುತ್ತೆ. ಇನ್ನು ಮಿಕ್ಕಿದ್ದ 5 ಪೇಪರ್ಸ್, ಈಚ್ ಪೇಪರ್ 250 ಮಾರ್ಕ್ಸ್ ಇರುತ್ತೆ ಹಾಗೂ ಈಚ್ ಪೇಪರ್ 3 ಅವರ್ಸ್ ಇರುತ್ತೆ. ಸೊ ಒಟ್ಟು 250 ಮಾರ್ಕ್ಸ್ಗೆ 5 ಪೇಪರ್ಸ್ ಇರುತ್ತೆ. ಸೊ 250 ಇಂಟು 5 1250 ಮಾರ್ಕ್ಸ್ ನಿಮಗೆ ಎಲ್ಲಿರುತ್ತೆ? ಮೈನ್ಸಲ್ಲಿರುತ್ತೆ. ಸೊ ಮೈನ್ ಸಿಲೆಬಸ್ ನೋಡಬೇಕು ಅಂದರೆ ಪೇಪರ್ ವೈಸ್, ಪೇಪರ್ 1ನಲ್ಲಿ ಎಸ್ಸೆ ಇರುತ್ತೆ. ಎಸ್ಸೆಲ್ ಕೂಡ 2 ಎಸ್ಸೆ ಕೊಡ್ತಾರೆ. ಒಂದು ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಇಶ್ಯೂ ಬಗ್ಗೆ 1 ಎಸ್ಸೆ ಕೇಳ್ತಾರೆ ಹಾಗೂ ಎರಡನೇದು ರಾಜ್ಯಕ್ಕೆ ಸಂಬಂಧಿಸಿದಂತೆ ಸ್ಟೇಟ್ ಇಂಪಾರ್ಟೆನ್ಸ್ ಸಂಬಂಧಪಟ್ಟಂಗೆ 1 ಎಸ್ಸೆ ಕೇಳ್ತಾರೆ. ಸೊ ಈಚ್ ಎಸ್ಸೆ 125 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 1 ಒಟ್ಟು 250 ಮಾರ್ಕ್ಸ್ ಇರುತ್ತೆ. ಇಲ್ಲಿ
ಮುಂಚೆ ಲಾಸ್ಟ್ ಇಯರ್ ನೋಟಿಫಿಕೇಶನಲ್ಲಿ ಟೋಟಲ್ ಆಗಿ 2 ಎಸ್ಸೆ ಕೊಟ್ಟು 2 ಕಂಪಲ್ಸರಿ ಕೇಳಿದ್ರು. ಅದಕ್ಕಿಂತ ಮುಂಚೆ ಇರೋ ಎಲ್ಲ ಎಕ್ಸಾಮ್ಗಳಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ ಮಾಡ್ತಿದ್ರು. ಪಾರ್ಟ್ ಎಲ್ಲಿ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಇಶ್ಯೂ ಸಂಬಂಧಪಟ್ಟಂಗೆ 4 ಎಸ್ಸೆ ಕೊಡ್ತಾ ಇದ್ರು. ಆ 4ರಲ್ಲಿ 1 ಆಯ್ಕೆ ಮಾಡ್ಕೊಂಡು ನೀವು ಬರೀಬೇಕಾಗಿತ್ತು. ಹಾಗೂ ಪಾರ್ಟ್ ಬಿ ಯಲ್ಲಿ ಸ್ಟೇಟಿಗೆ ಸಂಬಂಧಪಟ್ಟ ಇಶ್ಯೂ ಆಗಿ 4 ಎಸ್ಸೆ ಕೊಡ್ತಿದ್ರು, ಅದರಲ್ಲಿ 1 ಆಯ್ಕೆ ಮಾಡ್ಕೊಬೇಕಾಗಿತ್ತು. ಬಟ್ ಲಾಸ್ಟ್ ಇಯರ್ ನೋಟಿಫಿಕೇಶನಲ್ಲಿ 106 ಪೋಸ್ಟ್ ಹೇಗೆ ನೋಟಿಫಿಕೇಶನ್ ಆಗಿತ್ತಲ್ಲ, ಅದರಲ್ಲಿ 2 ಎಸ್ಸೆ ಕೊಟ್ಬಿಟ್ಟು 2 ಕಂಪಲ್ಸರಿ ಮಾಡಿದ್ರು. ಸೊ ವಿ ಡೋಂಟ್ ನೋ. ಸೊ ಆಸ್ ಆಫ್ ನೋ ಈ ಪ್ಯಾಟರ್ನ್ ಕಂಟಿನ್ಯೂ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ನ್ಯಾಷನಲ್ ಇಶ್ಯೂಸ್ ಹಾಗೂ ಸ್ಟೇಟ್ ಇಶ್ಯೂಸ್ ಸಂಬಂಧಪಟ್ಟಂಗೆ ಒಂದೊಂದು ಎಸ್ಸೆ ಬರುತ್ತೆ. ಈಚ್ ಎಸ್ಸೆ ವಿಲ್ ಬಿ ಆಫ್ 125 ಮಾರ್ಕ್ಸ್ ಈಚ್. ಸೊ ದಿಸ್ ಈಸ್ ಅಬೌಟ್ ಪೇಪರ್ 1 ವಿಚ್ ಇಸ್ ಕಾಲ್ಡ್ ಎಸ್ ಎಸ್ಸೆ. ನೆಕ್ಸ್ಟ್ 2ನೇ ಪೇಪರ್ 2 ಅಥವಾ ಜನರಲ್ ಸ್ಟಡೀಸ್ ಪೇಪರ್ 1 ಅಂತಾರೆ. ಇಲ್ಲೇನು ಮಾಡಿದ್ದಾರೆ, 3 ಸಬ್ಜೆಕ್ಟ್ನ ಸೇರಿಸಿ 1 ಪೇಪರ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಬರುತ್ತೆ, 2ನೇದು ಸೋಷಿಯಾಲಜಿ ಪಾರ್ಟ್ ಬರುತ್ತೆ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ ಕರಿತೀವಿ, ಹಾಗೂ 3ನೇದು ಎಕಾನಮಿ ಪಾರ್ಟ್ ಬರುತ್ತೆ. ಇಲ್ಲಿ ಒಂದು ಗಮನ ಹರಿಸ್ಬೇಕು, ನೀವು ಪ್ರಿಲಿಮಿನರಿ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಏನು ಕೋರ್ ಸಬ್ಜೆಕ್ಟ್ಸ್ ಅಂತ ಹೇಳ್ತಿರಲ್ಲ, ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪೊಲಿಟಿ, ಎನ್ವಿರಾನ್ಮೆಂಟಲ್ ಎಕಾಲಜಿ, ಇವೆಲ್ಲ ಮೇನ್ಸ್ಗೂ ಕೂಡ ಕ್ಯಾರಿ ಆಗುತ್ತೆ. ಸೊ ಓವರ್ ಆಲ್ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಮಾಡಿರಬೇಕಾದ್ರೆ ಈ ಇಂಡಿವಿಜುವಲ್ ಸಬ್ಜೆಕ್ಟ್ಸಲ್ಲಿ ಎಷ್ಟು % ಓವರ್ಲ್ಯಾಪ್ ಆಗಿರುತ್ತೆ ಅಂತ ಕೂಡ ಹೇಳ್ತೀನಿ. ಸೊ ದಟ್ ನೀವು ಮೇನ್ಸ್ ಪ್ರಿಪ್ರೇಷನ್ ಹೇಗೆ ಕವರ್ ಮಾಡ್ಕೊಂಡಿರ್ಬೋದು ಅಂತ ಕೂಡ ನಿಮಗೆ ಒಂದು ಐಡಿಯಾ ಬರುತ್ತೆ, ಸರಿನಾ? ಹಿಸ್ಟ್ರಿ ಪೇಪರ್ ಸಂಬಂಧಪಟ್ಟಂಗೆ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಏನ್ಷಿಯಂಟು, ಮೆಡಿವಲ್ಲು, ಮಾಡ್ರನ್ನು ಹಾಗೂ ಕರ್ನಾಟಕ ಹಿಸ್ಟ್ರಿ ಏನು ಓದಿರ್ತೀರಲ್ಲ, ಸೊ ಅದಿಷ್ಟನ್ನ ನೀವು ಕರೆಕ್ಟಾಗಿ ಎಲ್ಲ ಸ್ಟ್ಯಾಂಡರ್ಡ್ ಆಥರ್ ಬುಕ್ಸ್ ಓದಿದ್ರೆ ಅರೌಂಡ್ 60% ಆಫ್ ಯುವರ್ ಮೇನ್ಸ್ ಹಿಸ್ಟ್ರಿ ರಿಲೇಟೆಡ್ ಕಂಟೆಂಟ್ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಓದಬೇಕಾದ್ರೆ ಕವರ್ ಮಾಡ್ಕೊಂಡಿರ್ತೀರ. ಹಾಗೂ 2ನೇದು ಏನು ಬರುತ್ತೆ, ಸೋಷಿಯಾಲಜಿ ಪಾರ್ಟ್ ಬರುತ್ತೆ. ಸೊ ಸೋಷಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅನ್ನೋದು ಇದು ಮೇನ್ಸ್ಗೆ ಹೊಸದಾಗಿ ಆ್ಯಡ್ ಆಗ್ತಿರೋ ಸಬ್ಜೆಕ್ಟು. ಇದರಲ್ಲೂ ಕೂಡ ಒಟ್ಟು 2 ಚಾಪ್ಟರ್ ನೀವು ಪೊಲಿಟಿಲ್ ಏನು ಓದಿರ್ತಿರಲ್ಲ ಅದು ಕವರ್ ಆಗುತ್ತೆ. ಬಟ್ ದಿಸ್ ಸಬ್ಜೆಕ್ಟ್ ಈಸ್ ಸ್ಪೆಸಿಫಿಕಲಿ ಟು ದ ಮೇನ್ಸ್ ಎಕ್ಸಾಮಿನೇಷನ್. 3ನೇ ಭಾಗ ಇದರಲ್ಲಿ ಎಕಾನಮಿ ಬರುತ್ತೆ. ಜನರಲ್ ಸ್ಟಡೀಸ್ 1ನಲ್ಲಿ ಎಕಾನಮಿ ಬರುತ್ತೆ. ಸೊ ಈ ಎಕಾನಮಿ ಭಾಗದಲ್ಲಿ ಪ್ರಿಲಿಮಿನರಿ ಪರ್ಸ್ಪೆಕ್ಟಿವಲ್ಲಿ ನೀವೇ ಓದಿರ್ತೀರಲ್ವ, ಪ್ರಿಲಿಮಿನರಿಲಿ ಎಕಾನಮಿ ಓದಬೇಕಾದ್ರೆ ಎಕಾನಮಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಓದಿರ್ತೀರಾ, ಕರ್ನಾಟಕ ಎಕನಾಮಿಕ್ ಸರ್ವೆ ಓದಿರ್ತೀರಾ, ಸೆಂಟ್ರಲ್ ಗೌರ್ಮೆಂಟ್ ಎಕನಾಮಿ ಸರ್ವೆ ಕೂಡ ಕವರ್ ಮಾಡಿರ್ತೀರ. ಇದಿಷ್ಟು ಒಟ್ಟು ಕವರ್ ಮಾಡಿಕೊಂಡ್ರೆ ನಿಮಗೆ ಅರೌಂಡ್ 50 to 55% ಆಫ್ ಮೈನ್ ಸಿಲೆಬಸ್ ವಿತ್ ರೆಸ್ಪೆಕ್ಟ್ ಟು ಎಕಾನಮಿ ನಿಮಗೆ ಕವರ್ ಆಗಿರುತ್ತೆ. ಇಲ್ಲಿ ಒಂದು ಗಮನಿಸಬೇಕು, ಮೇನ್ಸಲ್ಲಿ ಪ್ರತಿಯೊಂದು ಪೇಪರ್ಲು ಈ ಥರ 3 ವಿಭಾಗ ಮಾಡಿದಾರಲ್ವಾ, ಪ್ರತಿ ಸಬ್ಜೆಕ್ಟ್ಗೂ ಈಕ್ವಲ್ ವೈಟೇಜ್ ಇರುತ್ತೆ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ 250 ಮಾರ್ಕ್ಸ್ಗೆ ಮೇನ್ಸ್ ಇರುತ್ತೆ. ಸೊ ಯಾವ್ದಾದ್ರು 2 ಸಬ್ಜೆಕ್ಟು 85 ಕೊಟ್ಟರೆ ಇನ್ನೂ ಒಂದು ಸಬ್ಜೆಕ್ಟು 80 ಕೊಡ್ತಾರೆ. ಸೊ ಓವರ್ ಆಲ್ ರಫ್ಲಿ 3 ಸಬ್ಜೆಕ್ಟ್ಸ್ಗೂ ಕೂಡ ಪ್ರತಿಯೊಂದು ಪೇಪರಲ್ಲೂ ಈಕ್ವಲ್ ವೈಟೇಜ್ ನಿಮಗೆ ಇರುತ್ತೆ. ನೆಕ್ಸ್ಟು ಪೇಪರ್ 3 ಅಥವಾ ಜನರಲ್ ಸ್ಟಡೀಸ್ 2, ಇಲ್ಲೂ ಕೂಡ 3 ವಿಭಾಗ ಇರುತ್ತೆ. ಮೊದಲನೇದಾಗಿ ಜಿಯೋಗ್ರಫಿ ಇರುತ್ತೆ, 2ನೇದಾಗಿ ಇಂಡಿಯನ್ ಪೊಲಿಟಿ ಇರುತ್ತೆ, ಹಾಗೂ 3ನೇದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಇರುತ್ತೆ. ಇಲ್ಲಿ ಗಮನ ಹರಿಸಬೇಕಾಗಿರೋದು, ನೀವು ಇಲ್ಲಿ 2 ಸಬ್ಜೆಕ್ಟ್ ಜಿಯೋಗ್ರಫಿ ಮತ್ತು ಇಂಡಿಯನ್ ಪೊಲಿಟಿ ಪ್ರಿಲಿಮ್ಸ್ ಪೇಪರ್ 1ನಲ್ಲಿ ಓದಿರ್ತೀರ. ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಈಸ್, ನೀವು ಜಿಯೋಗ್ರಫಿ ಓದಬೇಕಾದ್ರೆ ಅಗೇನ್ ವರ್ಲ್ಡ್ ಜಿಯೋಗ್ರಫಿ ಓದಿರ್ತೀರ, ಇಂಡಿಯನ್ ಜಿಯೋಗ್ರಫಿ ಓದಿರ್ತೀರ, ಹಾಗೂ ಕರ್ನಾಟಕ ಜಿಯೋಗ್ರಫಿ ಕೂಡ ಓದಿರ್ತೀರ. ಸೊ ಈ ಪಾರ್ಟನ್ನು ಜಿಯೋಗ್ರಫಿ ನೀವು ಪ್ರಿಲಿಮ್ಸಲ್ಲಿ ಏನು ಓದ್ತಿರೋ ಅರೌಂಡ್ 90% ಆಫ್ ದ ಸಿಲೆಬಸ್ ಎಲ್ಲಿಗೆ ಓವರ್ಲ್ಯಾಪ್ ಆಗುತ್ತೆ, ನಿಮಗೆ ಮೇನ್ಸ್ಗೆ ಓವರ್ಲ್ಯಾಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಡಿಯನ್ ಪೊಲಿಟಿ. ಸೊ ಇಂಡಿಯನ್ ಪೊಲಿಟಿ ನೀವು ಪ್ರಿಲಿಮ್ಸಲ್ಲಿ ಪೇಪರ್ 1ನಲ್ಲಿ ಓದಿರ್ತೀರ, ಇದು ಕೂಡ ಅರೌಂಡ್ 80 to 90% ಪ್ರಿಲಿಮ್ಸಲ್ಲಿ ನೀವು ಏನು ಕವರ್ ಮಾಡಿರ್ತೀರಲ್ಲ ಅದು ನಿಮಗೆ ಮೇನ್ಸಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಸೊ ಜಿಯೋಗ್ರಫಿಲಿ ಒಂದು 10% ಅಡಿಷ್ನಲ್ ಓದಬೇಕಾಗುತ್ತೆ, ಹಾಗೂ ಇಂಡಿಯನ್ ಪೊಲಿಟಿಲಿ 15 to 20% ಅಡಿಷ್ನಲ್ ಆಗಿ ನೀವು ಮೇನ್ಸಿಗೆ ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಗೂ ಈ 3ನೇ ವಿಭಾಗ ಏನಿದೆಯಲ್ಲ, ಸಾರ್ವಜನಿಕ ಆಡಳಿತ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ, ಇದನ್ನು ನೀವು ಸ್ಪೆಸಿಫಿಕ್ಕಾಗಿ ಮೇನ್ಸಿಗೆ ಮಾತ್ರ ಈ ಪೇಪರ್ನ ಆ್ಯಡ್ ಮಾಡಿದ್ದಾರೆ. ಪ್ರಿಲಿಮ್ಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲೂ ಕವರ್ ಆಗಿರೋ. ನೆಕ್ಸ್ಟ್ ಪೇಪರ್ 4 ಅಥವಾ ಜನರಲ್ ಸ್ಟಡೀಸ್ 3 ಪೇಪರ್ ಬರುತ್ತೆ. ಇದರಲ್ಲಿ ಕೂಡ 3 ಸಬ್ಜೆಕ್ಟಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, 2ನೇದು ನ್ಯಾಚುರಲ್ ಸೈನ್ಸ್, ಅಗ್ರಿಕಲ್ಚರ್ ಸೈನ್ಸ್, ಲೈಫ್ ಸೈನ್ಸ್ ಹಾಗೂ ಹೆಲ್ತ್ ಸೈನ್ಸ್, ಹಾಗೂ 3ನೇ ಭಾಗ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಇದರಲ್ಲಿ ಪೇಪರ್ 2 ಅಲ್ಲಿ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ,
ಜನರಲ್ ಸೈನ್ಸ್ ಹಾಗೂ ಎನ್ವಿರಾನ್ಮೆಂಟ್ ಓದಿರ್ತೀರಾ. ಇಲ್ಲಿ ಮೇನ್ಸಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೋರ್ ಆರ್ ಲೆಸ್ ಕರೆಂಟ್ ಅಫೇರ್ಸ್ ಓರಿಯೆಂಟೇಷನ್ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರಿಲಿಮಿನರಿಲಿ ನೀವೇನು ಕವರ್ ಮಾಡಿರ್ತೀರಲ್ಲ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಅಫೇರ್ಸ್, ಕರೆಂಟ್ ಅಫೇರ್ಸ್ ಕವರ್ ಮಾಡಬೇಕಾದ್ರೂ ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟ್ ಸಪ್ರೇಟಾಗಿ ಓದಿರ್ತೀರ. ಸೊ ಇದೆಲ್ಲ ಕವರ್ ಮಾಡಿಕೊಂಡ್ರೆ ಓವರಾಲ್ ಆಗಿ ಅರೌಂಡ್ 50 to 60% ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಪೇರ್ ಆಗಬೇಕಾದ್ರೆ. ದಿಸ್ ಆಲ್ಸೋ ಇನ್ಕ್ಲೂಡ್ಸ್ ಕರೆಂಟ್ ಅಫೇರ್ಸ್. ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಸ್ಟ್ಯಾಟಿಕ್ ಪಾರ್ಟ್ ಓದ್ತಿರಲ್ಲ ಅದ್ರ ಜೊತೆ ಕರೆಂಟ್ ಅಫೇರ್ಸು ಸೇರಿಕೊಂಡು 50 to 60% ಕವರ್ ಆಗಿರುತ್ತೆ. ಅದೇ ರೀತಿ ಜನರಲ್ ಸೈನ್ಸ್ ಕೂಡ ಸ್ವಲ್ಪ ಕರೆಂಟ್ ಅಫೇರ್ಸ್ ಓವರ್ಲ್ಯಾಪ್ ಆಗುತ್ತೆ. ಇದು ಸ್ವಲ್ಪ ಕಡಿಮೆ ಓವರ್ಲ್ಯಾಪ್ ಆಗುತ್ತೆ. 30 to 40% ಮಾತ್ರ ಇದು ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ನೀವು ಕವರ್ ಮಾಡ್ಕೊಂಡಿರ್ತೀರ. ಇನ್ ಅಡಿಷನಲಲ್ಲಿ 60%, ಅರೌಂಡ್ 60 to 70% ನೀವು ಮೈನ್ ಸಂಬಂಧಪಟ್ಟಂಗೆ ಓದಬೇಕಾಗುತ್ತೆ. ಹಾಗೂ ಇಲ್ಲಿ ಮೂರನೇ ಸಬ್ ಡಿವಿಷನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಇದು ಕೂಡ ಪ್ರಿಲಿಮಿನರಿ ಪೇಪರ್ 2 ಅಲ್ಲಿ ನೀವು ಕವರ್ ಮಾಡಿರ್ತೀರಾ. ಸೊ ಪ್ರಿಲಿಮಿನರಿಲಿ ಏನು ಓದಿರ್ತೀರಾ ಅಲ್ವಾ, ಸ್ಟ್ಯಾಂಡರ್ಡ್ ಆಥರ್ ಬುಕ್ ಅಲಾಂಗ್ ವಿತ್ ದ ಕರೆಂಟ್ ಅಫೇರ್ಸ್, ಇಟ್ ವಿಲ್ ಕವರ್ ಆಲ್ಮೋಸ್ಟ್ 85 to 90% ಆಫ್ ದ ಪ್ರಿಪ್ರೇಷನ್. ನಾನು ಇಲ್ಲಿ ಪ್ರಿಪ್ರೇಷನ್ ಎಷ್ಟು ಪರ್ಸೆಂಟೇಜ್ ಓವರ್ಲ್ಯಾಪ್ ಆಗ್ತಿದೆ ಅಂತ ನಿಮ್ಗೆ ಹೇಳ್ತಾ ಇರೋದ ಅದು ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಕಂಟೆಂಟ್. ನೀವು ಮೈನ್ಸ್ ಕಂಪ್ಲೀಟ್ಲಿ ಪ್ರಿಪ್ರೇಷನ್ ಆಗಿದೆ ಅಂತ ಭಾವಿಸ್ಕೊಬಾರ್ದು. ಕಂಟೆಂಟ್ ವೈಸಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಲಾಸ್ಟ್ ಪೇಪರು ಪೇಪರ್ 5 ಅಥವಾ ಜನರಲ್ ಸ್ಟಡೀಸ್ 4 ಪೇಪರ್ ಅಂತ. ದಿಸ್ ಈಸ್ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಇದು ಪ್ರಿಲಿಮಿನರಿಲಿ ಎಲ್ಲೂ ಕೂಡ ಕವರ್ ಆಗಿಲ್ಲ. ಮೇನ್ಸ್ಗೆ ಒಂದು ಕಂಪ್ಲೀಟ್ ಪೇಪರ್ ಫಾರ್ 250 ಮಾರ್ಕ್ಸ್ಗೆ ನಿಮಗೆ ಆ್ಯಡ್ ಆಗುತ್ತೆ. ಸೊ ಇದೆಲ್ಲ ಸೇರಿಸಿದ್ರೆ ಒಟ್ಟು 5 ಪೇಪರ್ಸ್ ಆ್ಯಂಡ್ ಈಚ್ ಪೇಪರ್ 250 ಮಾರ್ಕ್ಸ್. ನೀವು ಮೇನ್ಸ್ ಎಕ್ಸಾಮಿನೇಷನ್ ಒಟ್ಟು 1250 ಮಾರ್ಕ್ಸ್ಗೆ ಬರೀತೀರಾ. ನೆಕ್ಸ್ಟ್ ಫೈನಲ್ ಸ್ಟೇಜ್ ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ. ಸೊ ಪ್ರಿಲಿಮಿನರಿ ಟು ಮೇನ್ಸಲ್ಲಿ 1:15 ರೇಷಿಯೋದಲ್ಲಿ, ಹಾಗಾದರೆ ಒಂದು ಪೋಸ್ಟ್ಗೆ 15 ಜನನ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿ ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂಗೆ ಒಂದು ಪೋಸ್ಟ್ಗೆ 3 ಜನನ ಸೆಲೆಕ್ಟ್ ಮಾಡ್ತಾರೆ. ಇಫ್ ದೇರ್ ಆರ್ 100 ಪೋಸ್ಟ್ 300 ಪೀಪಲ್ನ ಸೆಲೆಕ್ಟ್ ಮಾಡ್ತಾರೆ. ಇಫ್ ದೇರ್ ಆರ್ 200 ಪೋಸ್ಟ್ 600 ಆಸ್ಪಿರೆಂಟ್ಸ್ನ ಫೈನಲ್ ರೌಂಡ್ಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಆ್ಯಸ್ ಆಫ್ ನೋ ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ಮಾರ್ಕ್ಸ್ 25 ಇದೆ. ಸೊ ನಿಮ್ಮನ್ನು ಟೋಟಲ್ ಆಗಿ ಎವ್ಯಾಲ್ಯೂಯೇಟ್ ಮಾಡೋದು ಮೈನ್ಸಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಎಕ್ಸ್, ಹಾಗೂ ಇಂಟರ್ವ್ಯೂಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ವೈ. ಸೊ ಟೋಟಲಿ ನಿಮ್ಮನ್ನು ಎವ್ಯಾಲ್ಯೂಯೇಟ್ ಮಾಡೋದವರು 1275 ಮಾರ್ಕ್ಸ್ಗೆ ಎವ್ಯಾಲ್ಯೂಯೇಟ್ ಮಾಡೋದು. ಸೊ ನೀವು ಗಮನ ಹರಿಸಬೇಕಾದ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಇಲ್ಲೇನು ಅಂತಂದರೆ 98% ಆಫ್ ಯುವರ್ ಸೆಲೆಕ್ಷನ್ ಡಿಪೆಂಡ್ಸ್ ಆನ್ ಯುವರ್ ಮೈನ್ಸ್ ಮಾರ್ಕ್ಸ್. ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೆ ಈ ವಿಡಿಯೋ ಮಾಡ್ತಿರೋದಕ್ಕೆ 3 ಉದ್ದೇಶ. ಅದರಲ್ಲಿ ಫಸ್ಟ್ ಒನ್, ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಮಾಡಿರೋದಕ್ಕೆ ಸುಮಾರು ಜನ ಆಸ್ಪಿರೆಂಟ್ಸ್ಗೆ ಈ ಥರ ಕನ್ಫ್ಯೂಷನ್ಸ್ ಇದೆ. ಅಕಾಡೆಮಿಕ್ ಕೂಡ ಬಂದು ನಮ್ಮನ್ನು ಕೇಳ್ತಾ ಇರ್ತಾರೆ, ಮೈನ್ಸ್ ಪ್ರಿಪ್ರೇಷನ್ ಏನಾದ್ರು ಇವಾಗ ಸ್ಟಾರ್ಟ್ ಮಾಡಬೇಕಾ ಅಂತ ಕೇಳ್ತಾ ಇರ್ತಾರೆ. ಸೊ ನನ್ನ ಉತ್ತರ ಅದಕ್ಕೆ ಎಸ್. ಯಾಕೆ ಅಂತಂದರೆ ನಿಮ್ಗೆ ಹೇಳಿದಾಗೆ ನಿಮ್ಮದು 98% ಆಫ್ ಯುವರ್ ಸೆಲೆಕ್ಷನ್ ಡಿಪೆಂಡ್ಸ್ ಆನ್ ಯುವರ್ ಮೈನ್ಸ್. ಅದರ ಜೊತೆಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕೂಡ ನಿಮಗೆ ಪೋಸ್ಟ್ಪೋನ್ ಆಗಿದೆ. ಸೊ ಹೇಗೆ ಇದನ್ನು ಸ್ಟ್ರಾಟಜೈಸ್ ಮಾಡಬೇಕು, ದಿನನಿತ್ಯದಲ್ಲಿ ಎಷ್ಟು ಅವರ್ಸ್ ಮೀನ್ಸಿಗೆ ಡೆಡಿಕೇಟ್ ಮಾಡಬೇಕು, ಅಥವಾ ಯಾವ ಸಬ್ಜೆಕ್ಟು ಬಿಫೋರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕವರ್ ಮಾಡ್ಕೊಂಡಿರಬೇಕು ಅನ್ನೋದಕ್ಕೆ ನಾನು ನಿಮ್ಮನ್ನ ತಿಳಿಸ್ಕೊಡ್ತೀನಿ ಇವಾಗ. ಮೊದಲನೇದಾಗಿ ಎಕ್ಸಾಮಿನೇಷನ್ ರಫ್ಲಿ ಅರೌಂಡ್ 80 ಡೇಸ್ ಇದೆ. ಸೊ ಈ 80 ಡೇಸ್ನ ನಾನು 2 ಹಾಫ್ ಆಗಿ ಸ್ಪ್ಲಿಟ್ ಮಾಡ್ತೀನಿ. ಒಂದು ಫಸ್ಟ್ 40 ಡೇಸ್ ಆ್ಯಂಡ್ ಬಿಫೋರ್ ದ ಎಕ್ಸಾಮಿನೇಷನ್ 40 ಡೇಸ್. ಸೊ ಇಲ್ಲಿ ಫಸ್ಟ್ 40 ಡೇಸ್ ಏನು ಮಾಡಬಹುದು ನೀವು ಅಂತಂದರೆ, ಫಾರ್ ಎಕ್ಸಾಂಪಲ್ ದಿನನಿತ್ಯದಲ್ಲಿ ಕೆಲವರು 8 hours ಓದ್ತಿರ್ತೀರಾ, ಕೆಲವರು 10 hours ಓದ್ತಿರ್ತೀರಾ, ಕೆಲವರು 12 hours ಓದ್ತಿರ್ತೀರಾ. ದಟ್ ಈಸ್ ಲೆಫ್ಟ್ ಟು ಯು. ನಾನು ಹೇಳ್ತಿರೋದಲ್ಲಿ 8, 10 ಅಥವಾ 12 ಎಷ್ಟೇ ಅವರ್ಸ್ ಓದ್ತಿದ್ರು ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಕ್ವಾಲಿಟೇಟಿವ್ ಡೆಡಿಕೇಟ್ ಮಾಡ್ತಾ ಇರಬೇಕು. ನಾಟ್ ಜಸ್ಟ್ ಸ್ಟೇಯಿಂಗ್ ಇನ್ ಫ್ರಂಟ್ ಆಫ್ ದ ಬುಕ್ ಆ ಥರ ಇರಬಾರ್ದು. ಕಂಪ್ಲೀಟ್ಲಿ ಏನು ಡೆಡಿಕೇಟ್ ಮಾಡ್ತಿದ್ರೆ ಟೈಮ್ ಪ್ರಿಪ್ರೇಷನ್ಗೆ ಇಟ್ ಶುಡ್ ಬಿ ಕ್ವಾಲಿಟೇಟಿವ್. ಸೊ ಏನು ಮಾಡ್ಬೋದು ಅಂತಂದರೆ ಅರೌಂಡ್ 70% ಆಫ್ ಯುವರ್ ಡೇ 70% ಆಫ್ ಯುವರ್ ಡೇ ನೀವೇನು ಮಾಡ್ಬೋದು, ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಫೋಕಸ್ ಮಾಡ್ಬೋದು. ಓಕೆ, ಇನ್ನು ಮಿಕ್ಕಿರ 30% ಆಫ್ ಯುವರ್ ಡೇ ಮೇನ್ಸ್ ಎಕ್ಸಾಮಿನೇಷನ್ ಫೋಕಸ್ ಮಾಡ್ತಿರ್ಬೋದು. ಸೊ ಈ ಪ್ಲ್ಯಾನ್ ನಾನು ಹೇಳ್ತಿರೋದು ಫಸ್ಟ್ 40 ಡೇಸ್. ಸೊ ನಿಮ್ಗೆ ಸಿಲೆಬಸ್ ಎಲ್ಲ ಗೊತ್ತಿದೆ,
ಪ್ಯಾಟ್ರನ್ ಹೇಗಿದೆ ಅಂತ ಗೊತ್ತಿದೆ. ಸೊ ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪೊಲಿಟಿ ಅಥವಾ ಪೇಪರ್ 2 ಅಲ್ಲಿರೋ ಜನರಲ್ ಸೈನ್ಸು, ಜನರಲ್ ಮೆಂಟಲ್ ಎಬಿಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್, ಇದನ್ನೆಲ್ಲನೂ ನೀವು ಫಸ್ಟ್ 70% ಆಫ್ ಯುವರ್ ಡೇ, 70%, ನೀವು ಫಾರ್ ಎಕ್ಸಾಂಪಲ್ 10 ಅವರ್ಸ್ ಓದ್ತಿದ್ದಾರೆ ಅಂದರೆ ಅರೌಂಡ್ 6 to 7 ಅವರ್ಸ್ ಏನು ಮಾಡಬೇಕು, ನೀವು ಎಕ್ಸ್ಕ್ಲೂಸಿವ್ಲಿ ಪ್ರಿಲಿಮ್ಸ್ಗೆ ಫೋಕಸ್ ಮಾಡಬೇಕು. ಸೊ ಇನ್ನು ಮಿಕ್ಕಿರ 30% ಆಫ್ ಯುವರ್ ಡೇ, ಇನ್ನು ಮಿಕ್ಕಿರ 3 to 4 ಅಥವಾ 5 hours, ಅದು ನೋಡಿ, ಅದು ಸಬ್ಜೆಕ್ಟಿವ್, ಒಬ್ಬೊಬ್ಬ ವ್ಯಕ್ತಿಗೂ ಡಿಪೆಂಡ್ ಆಗುತ್ತದು. ನೀವು ಎಷ್ಟು ಅವರ್ ಓದ್ತಿದ್ದೀರಾ ಅದ್ರ ಮೇಲೆ. ಓವರಾಲ್ ರಫ್ಲಿ ಅಥವಾ 65-35 ಏನಾದ್ರು ಇಟ್ಕೊಬೋದು. ಅರೌಂಡ್ 30 to 40% ಆಫ್ ದ ಟೈಮ್ ಏನು ಮಿಕ್ಕಿರುತ್ತಲ್ಲ, ಅದು ಮೈನ್ಸ್ ಎಕ್ಸಾಮಿನೇಷನ್ಗೆ ಫೋಕಸ್ ಮಾಡ್ಕೊಬೇಕು. ಸೊ ನಾನು ನಿಮಗೆ ಮೈನ್ಸು ಸಿಲೆಬಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಯಾವ್ಯಾವ ಸಬ್ಜೆಕ್ಟು ಪ್ರಿಲಿಮಿನರಿ ಓದಬೇಕಾದ್ರೆ ಕಂಟೆಂಟ್ ವೈಸ್ ಎಷ್ಟೆಷ್ಟು ಓವರ್ಲ್ಯಾಪ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ನೀವೇನು ಮಾಡಬೇಕು ಅಂತಂದರೆ, ಒಂದು ಕಂಪ್ಲೀಟ್ ಪೇಪರ್ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಇರುತ್ತಲ್ಲ, ಪೇಪರ್ 5 ಅಥವಾ ಜನರಲ್ ಸ್ಟಡೀಸ್ 4, ಅದು ಎಲ್ಲೂ ಕೂಡ ಪ್ರಿಲಿಮಿನರಿಲಿ ಓವರ್ಲ್ಯಾಪ್ ಆಗಿರಲ್ಲ. ಆ್ಯಂಡ್ ಪ್ಲೀಸ್ ರಿಮೆಂಬರ್, ಎಥಿಕ್ಸ್, ಇಂಟಿಗ್ರಿಟಿ ಇಸ್ ವೆರಿ 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 ಹೈ ಸ್ಕೋರಿಂಗ್ ಮಾರ್ಕ್ಸ್. ಬೇರೆ ಜನರಲ್ ಸ್ಟಡೀಸ್ ಪೇಪರ್ ಕಂಪೇರ್ ಮಾಡಿಕೊಂಡ್ರೆ ಎಥಿಕ್ಸ್ ಆ್ಯಂಡ್ ಎಸ್ಸೆ ಆರ್ ವೆರಿ ಹೈ ಸ್ಕೋರಿಂಗ್ ಪೇಪರ್ಸ್. ಸೊ ಎಸ್ಸೆ ನೀವು ಹೇಗೆ ಕವರ್ ಆಗಿರುತ್ತೆ ಅಂತಂದರೆ, ನಿಮ್ಗೆ ಹೇಳಿದ್ದೀನಿ, ಎಸ್ಸೆಲಿ 2 ಭಾಗ ಬರುತ್ತೆ. ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ರಿಲೇಟೆಡ್ ಎಸ್ಸೆ ಒಂದು ಕೊಡ್ತಾರೆ, ಹಾಗೂ ರಾಜ್ಯಕ್ಕೆ ಸಂಬಂಧಿಸಿದ ಒಂದು ಎಸ್ಸೆ ಕೊಡ್ತಾರೆ. ಸೊ ಅದು ಮೋರ್ ಆರ್ ಲೆಸ್ ಕರೆಂಟ್ ಅಫೇರ್ಸ್ ಕವರ್ ಆಗಬೇಕಾದ್ರೆ, ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗ್ತಿರ್ತೀರ ಪ್ರಿಲಿಮ್ಸಲ್ಲಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಿಪೇರ್ ಆಗ್ತಿರ್ತೀರ, ಹಾಗೂ ಸ್ಟೇಟಿಗೆ ಸಂಬಂಧಪಟ್ಟಿದ್ದು ಕೂಡ ಪ್ರಿಪೇರ್ ಆಗ್ತಾ ಇರ್ತೀರ. ಸೊ ಅಲ್ಲಿ ಅದು ಕವರ್ ಆಗ್ತಾ ಹೋಗುತ್ತೆ. ಪೋಸ್ಟ್ ಯುವರ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನೀವೆಲ್ಲರೂ ಟೆಸ್ಟ್ ಸೀರೀಸ್ ಬರೀಬೇಕಾದ್ರೆ ಎಸ್ಸೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ಇನ್ನು ಮಿಕ್ಕಿರೋದು ಒಂದು ವೆರಿ ಇಂಪಾರ್ಟೆಂಟ್ ಪೇಪರ್ ಯಾವುದು ಅಂತಂದರೆ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಇದು ಕಂಪ್ಲೀಟ್ಲಿ 250 ಮಾರ್ಕ್ಸ್ ಕವರ್ ಮಾಡುತ್ತೆ, ಹಾಗೂ ಇಟ್ ಈಸ್ ಹೈ ಸ್ಕೋರಿಂಗ್. ಸೊ ನಿಮ್ಮ ಮಿಕ್ಕಿರೋ 30 to 40% ಆಫ್ ದ ಟೈಮ್ ಪರ್ ಡೇ ಏನಂತ ಹೇಳಿದ್ನಲ್ಲ, ಫಾರ್ ದ ನೆಕ್ಸ್ಟ್ 40 days, ಫಸ್ಟ್ 40 days ನೀವು ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ನ ಕವರ್ ಮಾಡ್ಕೊಳ್ಲೇಬೇಕು. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ನ ಕವರ್ ಮಾಡ್ಕೊಂಡ್ಬಿಟ್ರೆ, ನಿಮ್ಗೆ ಹೇಳಿದ್ದೀನಿ ನಾನು, ಪ್ರಿಲಿಮ್ಸು ಮೈನ್ಸು ಎಷ್ಟು ಓವರ್ಲ್ಯಾಪ್ ಆಗುತ್ತೆ ಅಂತಂದರೆ, ಯು ಲೀವ್ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಬಿಟ್ಟರೂ ಕೂಡ ನಿಮಗೆ ಅರೌಂಡ್ 60% ಆಫ್ ದ ಪೇಪರ್ನ ನೀವು ಅರೌಂಡ್ 60% ಆಫ್ ದ ಮೈನ್ಸ್ ಪ್ರಿಪ್ರೇಷನ್ ನಿಮ್ಮದು ಆಲ್ರೆಡಿ ಕವರ್ ಆಗಿರುತ್ತೆ. ಅದ್ರ ಜೊತೆ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಏನಾದ್ರು ನೀವು ಕವರ್ ಮಾಡ್ಕೊಂಡ್ಬಿಟ್ರೆ ರಫ್ಲಿ ನಿಮಗೆ ಅರೌಂಡ್ 80 to 85% ಆಫ್ ದ ಪೇಪರ್ ನಿಮ್ಮದು ಮೈನ್ಸ್ಗೆ ಸಂಬಂಧಪಟ್ಟಂಗೆ ಕಂಟೆಂಟ್ ವೈಸ್ ನಿಮ್ಮದು ಕವರ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಹೇಗೆ ಮಾಡಬೇಕು? ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್, ಸಿ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಮೈನ್ಸ್ ಪ್ರಿಪ್ರೇಷನ್ ಈಸ್, ಇಟ್ ಈಸ್ ಲೈಕ್ ಮಾರ್ಕೆಟಿಂಗ್ ಯುವರ್ ನಾಲೆಡ್ಜ್. ನಿಮ್ಮಲ್ಲಿರುವ ನಾಲೆಡ್ಜ್ನ ನೀವೇನು ಮಾಡ್ತಾ ಇದ್ದೀರಾ, ಥ್ರೂ ಯುವರ್ ರೈಟಿಂಗ್, ಬರವಣಿಗೆ ಮುಖಾಂತರ ನೀವು ವ್ಯಾಲ್ಯೂಯೇಟ್ರಿಗೆ, ಸರ್ ಅಥವಾ ಮೇಡಮ್ ನನಗೆ ಇಷ್ಟು ನಾಲೆಡ್ಜ್ ಇದೆ, ಇದಕ್ಕೆ ಅದ್ರ ತಕ್ಕಂಗೆ ಈ ರೀತಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ, ಹಾಗೂ ನನಗೆ ದಯವಿಟ್ಟು ಮಾರ್ಕ್ಸ್ ಕೊಡಿ ಅಂತ ಯುವರ್ ಮಾರ್ಕೆಟಿಂಗ್ ಯುವರ್ ನಾಲೆಡ್ಜ್ ಇದೆ. ಥ್ರೂ ವಾಟ್? ಥ್ರೂ ಆನ್ಸರ್ ರೈಟಿಂಗ್. ಸೊ ಬರೀ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಕಂಟೆಂಟ್ ಕವರ್ ಮಾಡ್ಕೊಳ್ಳೋದಲ್ಲ, ಇದರ ಜೊತೆಗೆ ಆನ್ಸರ್ ರೈಟಿಂಗ್ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಆ 30 to 40% ಆಫ್ ಇದರಲ್ಲಿ ಫಸ್ಟ್ 40 ಡೇಸಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಕವರ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನೀವು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಏನು ಓದ್ತಿರ್ತೀರಲ್ಲ, 1 hour ಪರ್ ಡೇ ಫಾರ್ ದ ಫಸ್ಟ್ 40 days ನೀವು ಮೈನ್ಸ್ ಆನ್ಸರ್ ರೈಟಿಂಗ್. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸರಿನಾ? ನಾನು ನಿಮ್ಗೆ ಹೇಳಿದ್ದೀನಿ, 98% ಆಫ್ ಯುವರ್ ಸೆಲೆಕ್ಷನ್ ಡಿಪೆಂಡ್ಸ್ ಆನ್ ಮೈನ್ಸ್ ಮಾರ್ಕ್ಸ್. ನಿಮ್ಮ ಮೈನ್ಸ್ ಮಾರ್ಕ್ಸ್ ಏದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಿಮ್ಮ ಆನ್ಸರ್ ರೈಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ 30 to 40% ಮೈನ್ಸ್ ಪ್ರಿಪ್ರೇಷನ್ ಏನಿದೆಯಲ್ಲ, ಅದರಲ್ಲಿ ನೀವು 1 hour ಡೈಲಿ ಆನ್ಸರ್ ರೈಟಿಂಗ್ ಇಡಿ. ಅದರ ಜೊತೆಗೆ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಕೂಡ ಕವರ್ ಮಾಡ್ತಾ ಹೋಗಿ. ಸೊ ಫಸ್ಟ್ 40 days ನೀವು ಈ ಪ್ಲ್ಯಾನ್ ಮಾಡಿ. ಅರೌಂಡ್ 70% ಪ್ರಿಲಿಮ್ಸ್ ಪ್ರಿಪ್ರೇಷನ್, 70% ಆಫ್ ಯುವರ್ ಟೈಮ್ ಪರ್ ಡೇ ಪ್ರಿಲಿಮ್ಸ್ ಪ್ರಿಪ್ರೇಷನ್, ಅರೌಂಡ್ 30% ಮೈನ್ಸ್ ಪ್ರಿಪ್ರೇಷನ್ ಫೋಕಸ್ ಮಾಡಿ. ಮೈನ್ಸ್ ಪ್ರಿಪ್ರೇಷನ್ ಹೇಗೆ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಾ ಹೋಗ್ತಿರೋ, ಅದ್ರ ಜೊತೆಗೆ ಆನ್ಸರ್ ರೈಟಿಂಗ್ ಪ್ಲೇಸ್ ಎ ವೆರಿ 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 ಇಂಪಾರ್ಟೆಂಟ್ ರೋಲ್. ಸೊ ದಿಸ್ ಈಸ್ ಯುವರ್ ಪ್ಲ್ಯಾನ್ ಫಾರ್ ಫಸ್ಟ್ 40 days. ಇಲ್ಲಿ ನೋಡಿ, ನೀವು ಇನ್ನೊಂದು ಗಮನ ಹರಿಸ್ಬೇಕು, ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಕೂಡ ಸ್ಲೋಗೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಅದರ ಜೊತೆಗೆ ನೀವು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಿಲಿಮಿನರಿ ಓದ್ತಾ ಇರ್ತೀರಲ್ಲ 70% ಆಫ್ ಯುವರ್ ಟೈಮ್, ಅದರಲ್ಲಿ ಕೋರ್ ಸಬ್ಜೆಕ್ಟ್ಸ್ ಕವರ್ ಮಾಡ್ತಿರ್ತೀರ. ಆ ಕೋರ್ ಸಬ್ಜೆಕ್ಟ್ಸ್ದು ಡೈಲಿ ಒಂದು 2 to 3 ಆನ್ಸರ್ ರೈಟಿಂಗ್. ನೀವೇನು ಸಬ್ಜೆಕ್ಟ್ ಓದಿರ್ತೀರಲ್ವ, ಆ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಅಥವಾ ನೀವೇ ಕೂಡ ಒಂದು ಕ್ವಶನ್ಸ್ ಹಾಕೊಂಡು ಯು ಶುಡ್ ಫೋಕಸ್ ಆನ್ ಆನ್ಸರ್ ರೈಟಿಂಗ್ ಫಾರ್ ಮೈನ್ಸ್ ಪ್ರಿಪ್ರೇಷನ್.
ಸೊ ಮೇನ್ಸ್ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂಗೆ 30% ಏನು ಮಾಡ್ತಿರ್ತೀರಾ, ಒಂದು ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಕವರ್ ಮಾಡ್ಕೊಬೇಕು ಫಾರ್ ದ 40 days ಒಳಗಡೆ. ಒಂದು ರಿವಿಷನ್ ಕೂಡ ಕೊಡ್ಬೋದು ನೀವು, ಡೆಡಿಕೇಟೆಡ್ ಪ್ರಿಪೇರ್ ಮಾಡಿದ್ರೆ ಒಂದು ರಿವಿಷನ್ ಕೂಡ ಕೊಡ್ಬೋದು. ಅದ್ರ ಜೊತೆಗೆ 1 hour ಆಫ್ ಎಕ್ಸ್ಕ್ಲೂಸಿವ್ ಆನ್ಸರ್ ರೈಟಿಂಗ್ಗೆ ಡೆಡಿಕೇಟ್ ಮಾಡಲೇಬೇಕು. ಸೊ ದಿಸ್ ಈಸ್ ದ ಪ್ಲ್ಯಾನ್ ಫಾರ್ ಫಸ್ಟ್ 40 days. ಸೊ ನೆಕ್ಸ್ಟ್ 40 days ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ನೀವು ಎಂಟೈರ್ ಟೈಮ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಗ್ಗೆನೇ ಫೋಕಸ್ ಮಾಡಬೇಕಾಗುತ್ತೆ. ಸೊ ಆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫೋಕಸ್ ಮಾಡಬೇಕಾದ್ರೂ ಕೂಡ ಒಂದು ಕೀ ಸ್ಟ್ರಾಟಜಿ ಇದೆ. ಈ ವಿಡಿಯೋ ಮಾಡ್ತಿರೋ ಎರಡನೇ ಉದ್ದೇಶ ನಿಮ್ಗೇನು ಅಂತಂದರೆ, ಸ್ಪೆಸಿಫಿಕ್ ಏರಿಯಾಸ್ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡೋ ಸಾಧ್ಯತೆ ಇದೆ ಹೆಚ್ಚಿದೆ. ಸೊ ನೆಕ್ಸ್ಟ್ 40 days ನೀವೇನು ಮಾಡಬೇಕಾಗುತ್ತೆ, ಕಂಪ್ಲೀಟ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫೋಕಸ್ ಮಾಡಬೇಕಾಗುತ್ತೆ. ಸೊ ಆಸ್ ಐ ಸೆಟ್, ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2. ಪೇಪರ್ 1 ನಿಮ್ಗೆ ಏನು ಕವರ್ ಆಗುತ್ತೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ, ಹಾಗೂ ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪೊಲಿಟಿ ಕವರ್ ಆಗುತ್ತೆ. ಪೇಪರ್ 2 ರಾಜ್ಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳು ಕವರ್ ಆಗುತ್ತೆ. ಅದರ ಜೊತೆಗೆ ಜನರಲ್ ಸೈನ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಕವರ್ ಆಗುತ್ತೆ, ಹಾಗೂ ಜನರಲ್ ಮೆಂಟಲ್ ಎಬಿಲಿಟಿ ಕವರ್ ಆಗುತ್ತೆ. ಸೊ ತುಂಬ ಜನ ಸೀನಿಯರ್ ಆಸ್ಪಿರೆಂಟ್ಸ್ ಅಥವಾ ಕ್ಲಿಯರ್ ಆಗಿರೋರು, ಮಲ್ಟಿಪಲ್ ಟೈಮ್ಸ್ ಮೇನ್ಸ್ ಅಥವಾ ಇಂಟರ್ವ್ಯೂ ಕೊಟ್ಟಿರೋರ್ದು ಎಲ್ಲರದು ಅನಾಲಿಸಿಸ್ ನೋಡಿದ್ರೆ, ಪ್ರಿಲಿಮಿನರಿ ಮಾರ್ಕ್ಸ್ ಅನಾಲಿಸಿಸ್ ನೋಡಿದ್ರೆ, majority of them paper 2 score will be more than paper 1 score. ಇದು ನೀವು ಯಾರ ಹತ್ರ ಬೇಕಾದ್ರೆ ಸೀನಿಯರ್ ಆಸ್ಪಿರೆಂಟ್ಸ್ ಚೆಕ್ ಮಾಡ್ಕೊಳ್ಳಿ, ಪೇಪರ್ 2 ವಿಲ್ ಬಿ ಮೋರ್ ದೆನ್ ಪೇಪರ್ 1. ಆದರೆ ಪ್ರಿಪ್ರೇಷನ್ ವೈಸಲ್ಲಿ ಮೋರ್ ಟೈಮ್ ವಿ ವಿಲ್ ಡೆಡಿಕೇಟ್ ಟು ಪೇಪರ್ 1, ಸರಿನಾ? ಸೊ ಯಾಕೆಂದರೆ ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪೊಲಿಟಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬರುತ್ತೆ. ಸಹಜ, ಜಾಸ್ತಿ ಟೈಮ್, ಸಿಲೆಬಸ್ ಕೂಡ ತುಂಬ ಜಾಸ್ತಿ ಇದೆ. ಸೊ ಜಾಸ್ತಿ ಟೈಮ್ ಕೂಡ ನಾವು ಪೇಪರ್ 1ಗೆ ಡೆಡಿಕೇಟ್ ಮಾಡ್ತೀವಿ. ಆದರೆ ಇನ್ ರಿಯಾಲಿಟಿಲಿ ಪೇಪರ್ 2 ಸ್ಕೋರ್ ವಿಲ್ ಬಿ ಮೋರ್ ದ್ಯಾನ್ ಪೇಪರ್ 1 ಸ್ಕೋರ್. ಸೊ ನೀವು ಒಂದು ಸ್ವಲ್ಪ ಸ್ಟ್ರಾಟಜೈಸ್ ಮಾಡಿ, ಪೇಪರ್ 2 ಅಲ್ಲಿ ಕೀ ಏರಿಯಾಸ್ನ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡುವ ಸಾಧ್ಯತೆಗಳು ತುಂಬ ಹೆಚ್ಚಿರುತ್ತೆ. ಸೊ ವೈ ಪೇಪರ್ 2 ಸ್ಕೋರ್ಸ್ ವಿಲ್ ಬಿ ಮೋರ್ ದ್ಯಾನ್ ಪೇಪರ್ 1 ಸ್ಕೋರ್? ನಾವಾಗ ಬ್ರೀಫಾಗಿ ಸಿಲೆಬಸ್ ನೋಡೋಣ. ಪೇಪರ್ 2 ಅಲ್ಲಿ ನಾನು ನಿಮ್ಗೆ ಹೇಳಿರುವ ಹಾಗೆ ಇಲ್ಲಿ ಸ್ಟೇಟ್ಗೆ ಸಂಬಂಧಪಟ್ಟಿರೋ ಕರೆಂಟ್ ಅಫೇರ್ಸ್ ಇರುತ್ತೆ. ಎರಡನೇದು ಜನರಲ್ ಸೈನ್ಸ್ ಪ್ಲಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಇರುತ್ತೆ, ಹಾಗೂ ಮೂರನೇದು ಜನರಲ್ ಮೆಂಟಲ್ ಎಬಿಲಿಟಿ ಇರುತ್ತೆ. ಸಿ, ಪೇಪರ್ 2 ಅಲ್ಲಿ ವೆರಿ ಇಂಪಾರ್ಟೆಂಟ್ 2 ಏರಿಯಾಸ್ ಯಾವುದು ಅಂತಂದರೆ, ಮೊದಲನೇದು ಸ್ಟೇಟ್ ರಿಲೇಟೆಡ್ ಇಶ್ಯೂಸ್ ಹಾಗೂ ಜನರಲ್ ಮೆಂಟಲ್ ಎಬಿಲಿಟಿ. ಸಿ, ನೀವು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಜನರಲ್ಲಾಗಿ ಗೊತ್ತಾಗುತ್ತೆ ನಿಮ್ಗೇನು ಅಂತಂದರೆ, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಏನಿರುತ್ತಲ್ಲ ಪೇಪರ್ 1ಅಲ್ಲಿ, ಕಂಟೆಂಟು ಅಥವಾ ಅದರ ಮೇಲೆ ಬರೋ ಕ್ವಶನ್ಸು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ಬೋದು, ಕಂಟೆಂಟ್ ಕೂಡ ತುಂಬ ಜಾಸ್ತಿ ಇರ್ಬೋದು. ಸೊ ಕಂಟೆಂಟ್ ಜಾಸ್ತಿ ಆಗ್ತಿದ್ದಂಗೆ ನಿಮಗೆ ಸ್ಕೋರಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಇಲ್ಲೇನು, ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸಲ್ಲಿ ಒಂದು ಆ್ಯಸ್ ಯೂಶುವಲ್ ಸ್ಟೇಟ್ ರಿಲೇಟೆಡ್ ಮಲ್ಟಿಪಲ್ ಇಶ್ಯೂಸ್ ಕೇಳ್ತಾರೆ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಇತ್ತೀಚೆಗೆ ಸರ್ಕಾರದವ್ರು ಬಿಡುಗಡೆ ಮಾಡಿದ್ದಾರೆ. ಪೋಸ್ಟ್ ದೇರ್ ಬಡ್ಜೆಟ್ ಇದು ಬಿಡುಗಡೆ ಮಾಡಿದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ತುಂಬ ಕಡಿಮೆ ಇರುತ್ತೆ ವೆನ್ ಕಂಪೇರ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್. ಅದ್ರ ಜೊತೆಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಲಾಸ್ಟ್ 3 ನೋಟಿಫಿಕೇಷನ್ಸ್ನ ಅಬ್ಸರ್ವ್ ಮಾಡಿದ್ರೆ ಮಿನಿಮಮ್ 15 to 80 ಕ್ವಶನ್ಸ್, 15 to 18 ಕ್ವಶನ್, 15ರಿಂದ 18 ಕ್ವಶನ್ನು ಕರ್ನಾಟಕ ಎಕನಾಮಿಕ್ ಸರ್ವೆ ರಿಲೇಟೆಡ್ ಬರ್ತಾನೆ ಇದೆ. ಸೊ ಎಸ್, ಕರ್ನಾಟಕ ಎಕನಾಮಿಕ್ ಸರ್ವೆ ಮುಂಚೆ ಎಲ್ಲ 800 to 900 ಪೇಜಸ್ ಬರ್ತಾಯಿತ್ತು. ಈಗ ಅದನ್ನು ಈ ಸತಿ ಗೌರ್ಮೆಂಟ್ ಅವ್ರು ರಿಲೀಸ್ ಮಾಡಿರೋದು ಅರೌಂಡ್ 500 to 600 ಪೇಜಸ್ ಇದೆ. ಸೊ ಇದರಲ್ಲಿ ಕರ್ನಾಟಕ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಕೈಗೊಂಡಿರುವ ಯೋಜನೆಗಳು, ಬಡ್ಜೆಟ್ ಯಾವ್ದ್ಯಾವ್ದಕ್ಕೆ ಮೀಸಲಿಟ್ಟಿದ್ದಾರೆ, ಯಾವ್ಯಾವ ವಲಯಗಳಿಗೆ ಎಷ್ಟೆಷ್ಟು ಬಡ್ಜೆಟ್ನ ಅಲೋಕೇಟ್ ಮಾಡ್ತಾ ಇದ್ದಾರೆ, ಈ ಎಲ್ಲ ಇಶ್ಯೂಸು ಕವರ್ ಮಾಡಿರ್ತಾರೆ. ಸೊ ಇದನ್ನು ನೀವು ಥರೋ ಆಗಿ ಕ್ಲೀನಾಗಿ ಕವರ್ ಮಾಡಿಕೊಂಡ್ರೆ ನಿಮ್ಮದು ಸ್ಕೋರಿಂಗ್ ತುಂಬ ಜಾಸ್ತಿ ಇರುತ್ತೆ. ಎರಡನೇ ವೆರಿ ಇಂಪಾರ್ಟೆಂಟ್ ಏರಿಯಾ, ದ ಮೋಸ್ಟ್ ನೆಗ್ಲೆಕ್ಟೆಡ್ ಸಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಿಪ್ರೇಷನ್ ಯಾವುದು ಅಂತಂದರೆ ಜನರಲ್ ಮೆಂಟಲ್ ಎಬಿಲಿಟಿ, ಸರಿನಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಜನರಲ್ ಮೆಂಟಲ್ ಎಬಿಲಿಟಿ 30 ಕ್ವಶನ್ಸ್ ಕೇಳ್ತಾರೆ. ಸೊ ಲಾಸ್ಟ್ 3 years ಪೇಪರ್ಸ್ನ ನೀವು ಅನಲೈಸ್ ಮಾಡಿದ್ರೆ ಅಥವಾ ಲಾಸ್ಟ್ 3 ನೋಟಿಫಿಕೇಷನ್ಸ್ನ ನೀವು ಅನಲೈಸ್ ಮಾಡಿದ್ರೆ ತುಂಬ ಕಾಂಪ್ಲಿಕೇಟೆಡ್ ಆಗಿರೋ ಕ್ವಶನ್ಸ್ನ ಕೇಳ್ತಾ ಇಲ್ಲ ಅವರು. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಇಟ್ಸ್ ಟೋಟಲಿ ರಿಲೇಟೆಡ್ ಟು ಸ್ಟೂಡೆಂಟ್ಸ್ ಆ್ಯಟಿಟ್ಯೂಡ್. ತುಂಬ ಜನ ಆರ್ಟ್ಸ್ ಸ್ಟೂಡೆಂಟ್ಸ್ ಇರೋರು, ಎಸ್ಪೆಷಲ್ ಆರ್ಟ್ಸ್ ಸ್ಟೂಡೆಂಟ್ ಇರೋರು, ಇಲ್ಲ ನನಗೆ ಮ್ಯಾಥ್ಸ್ ಕಷ್ಟ, ಇಲ್ಲ ನನಗೆ ಸಾಲ್ವ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ, ಅದರಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಅದು ಕಷ್ಟ ಆಗುತ್ತೆ, ರೀಸನಿಂಗ್ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಅವರೇ ಅನ್ಕೊಂಡ್ಬಿಡ್ತಾರೆ.
ಸೊ ಅವ್ರು ಯಾರು ಆ ರೀತಿ ಆ ಒಂದು ಕನ್ಕ್ಲೂಷನ್ ಬರೋಕ್ಕಿಂತ ಮುಂಚೆ ದಯವಿಟ್ಟು ಲಾಸ್ಟ್ 3 ನೋಟಿಫಿಕೇಶನ್ಸ್ದು ನೀವು ಕ್ವಶನ್ ಪೇಪರ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಜನರಲ್ ಮೆಂಟಲ್ ಎಬಿಲಿಟಿ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಓವರ್ ಆಲ್ ಆಗಿ ಅರೌಂಡ್ 30 ಕ್ವಶನ್ಸ್ GMA ಅಂತ ಬರುತ್ತೆ. ಆ 30 ಕ್ವಶನ್ಸ್ ಅಲ್ಲಿ ಲಾಸ್ಟ್ 3 ಇಯರ್ಸ್ ಪೇಪರ್ ಅನಲೈಸ್ ಮಾಡಿದ್ರೆ, ಲಾಸ್ಟ್ 3 ನೋಟಿಫಿಕೇಶನ್ಸ್ ಪೇಪರ್ ಅನಲೈಸ್ ಮಾಡಿದ್ರೆ ಅರೌಂಡ್ 8 to 10 ಕ್ವಶನ್ಸ್ ಮಾತ್ರ ಪ್ಯೂರ್ ಕ್ವಾಂಟ್ಸ್ ಇಂದ ಬರ್ತಿದೆ. ಏನು ಮ್ಯಾಥ್ಸ್ ಅಂತ ಕರೀತಿರಲ್ಲ, ಅದು 8 to 10 ಕ್ವಶನ್ಸ್ ಮಾತ್ರ ಬರ್ತಿದೆ. ಇನ್ನು ಮಿಕ್ಕಿದ್ದು ಅರೌಂಡ್ 20 ಕ್ವಶನ್ಸ್ ಯಾವುದರಿಂದ ಬರ್ತಿದೆ, ರೀಸನಿಂಗ್ ಬರ್ತಿದೆ. ಆ ರೀಸನಿಂಗಲ್ಲಿ ನಿಮಗೆ ಡಿಸಿಷನ್ ಮೇಕಿಂಗ್ ಇರುತ್ತೆ, ಪ್ಯಾಸೇಜ್ ಇರುತ್ತೆ, ಅದಾದ್ಮೇಲೆ ಡೇಟಾ ಇಂಟರ್ಪ್ರಿಟೇಷನ್ ಇರುತ್ತೆ, ಅದಾದ್ಮೇಲೆ ಸೀಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಡೇಟಾ ಇಂಟರ್ಪ್ರಿಟೇಷನ್ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಎಕ್ಸಾಮಿನೇಷನಲ್ಲಿ ಪೈ ಚಾರ್ಟು, ಬಾರ್ ಗ್ರಾಫು, ಲೈನ್ ಗ್ರಾಫು, ಟೇಬಲ್ ಎಲ್ಲ ಕೇಳಿದ್ದಾರೆ. ಸೊ ನೀವು ಒಂದು ಸತಿ ಸಾಲ್ವ್ ಮಾಡಿಬಿಟ್ರೆ, ಇದಕ್ಕೆ ಸ್ಪೆಸಿಫಿಕ್ ಆಗಿ ನೀವು ಮ್ಯಾಥಮೆಟಿಕ್ಸ್ ನಾಲೆಡ್ಜ್ ಬೇಕು ಅಂತ ಏನಿಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಇನ್ನು ಮಿಕ್ಕಿರೋ 20 ಕ್ವಶನ್ಸ್ ಏನಿದೆಯಲ್ಲ ಅದರಲ್ಲಿ ನೀವು ಎಕ್ಸೆಲ್ ಮಾಡ್ಬೋದು. ಸೊ ಈ ನೆಕ್ಸ್ಟ್ 40 ಡೇಸ್ ಏನಿದೆಯಲ್ಲ ಪೇಪರ್ 2 ಮೇಲೆ ಡೈಲಿ ಆನ್ ಟು ಡೇ ಟು ಡೇ ಬೇಸಿಸ್ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಜನರಲ್ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಬೆಳಗ್ಗೆಯಿಂದ ಸಂಜೆ ತನಕ ಕಂಟಿನ್ಯೂಸ್ ಆಗೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ನೀವು ನೆಕ್ಸ್ಟ್ 40 ಡೇಸ್ ಬಿಫೋರ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನು ಮಾಡಬೇಕು ಅಂತಂದರೆ ಅದನ್ನು ಕೂಡ ನೀವು 2 ಭಾಗವಾಗಿ ಡಿವೈಡ್ ಮಾಡ್ಕೊಬೇಕು. ಸೊ ಏನು 2 ಭಾಗ ಅಂದರೆ, ಮೊದಲನೇ ಭಾಗದಲ್ಲಿ ಅರೌಂಡ್ 60% ಆಫ್ ಯುವರ್ ಟೈಮ್ ನೀವೇನು ಮಾಡಬೇಕು, ಕೋರ್ ಸಬ್ಜೆಕ್ಟ್ಸ್ ಇರುತ್ತಲ್ವಾ, ಹಿಸ್ಟ್ರಿ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಜಿಯೋಗ್ರಫಿ, ಪೊಲಿಟಿ, ಜನರಲ್ ಸೈನ್ಸ್, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಫಸ್ಟ್ 60 to 70% ನೀವೇನು ಮಾಡಬೇಕು, ಆ ಒಂದು ಸಬ್ಜೆಕ್ಟ್ಸ್ಗೆ ಡೆಡಿಕೇಟ್ ಮಾಡಿರಬೇಕು. ಇನ್ನು ಮಿಕ್ಕಿರೋ 30 to 40% ಹೈ ಸ್ಕೋರಿಂಗ್ ಏರಿಯಾಸ್ ಏನಿರುತ್ತಲ್ಲ, ನಾನು ಯಾಕೆ ಡೇ ಟು ಡೇ ಬೇಸಿಸ್ ಮೇಲೆ ಅದು ಕವರ್ ಮಾಡಿ ಅಂತಂದರೆ, ಫುಲ್ ಡೇನೇ ಜನರಲ್ ಮೆಂಟಲ್ ಎಬಿಲಿಟಿ, ಫುಲ್ ಡೇ ಕರೆಂಟ್ ಅಫೇರ್ಸ್ ಓದೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಮಿಕ್ಕಿದ ಹೈ ಸ್ಕೋರಿಂಗ್ ಏರಿಯಾಸ್ ಅಂತ ನಾನು ಏನು ಹೇಳಿದ್ನಲ್ಲ, ಯಾವುದು ಒಂದು ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ಪ್ಲಸ್ ಅದ್ರ ಜೊತೆಗೆ ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಹಾಗೂ ಎರಡನೇದು ಜನರಲ್ ಮೆಂಟಲ್ ಎಬಿಲಿಟಿ. ಇದನ್ನ ಆನ್ ಡೇ ಟು ಡೇ ಬೇಸಿಸ್ ಮೇಲೆ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನೀವು ಈ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ದಟ್ ಇನ್ಕ್ಲೂಡ್ಸ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಹಾಗೂ ಕರ್ನಾಟಕ ಎಕನಾಮಿಕ್ ಸರ್ವೆ ಹಾಗೂ ಜನರಲ್ ಮೆಂಟಲ್ ಎಬಿಲಿಟಿಲಿ ಏನಾದ್ರು ಎಕ್ಸೆಲ್ ಮಾಡಿದ್ರೆ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡೋ ಚಾನ್ಸಸ್ ವೆರಿ 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 ಹೈ ಇರುತ್ತೆ. ಆ್ಯಂಡ್ ಆವ್ರೇಜ್ ಇರೋರು ಕೂಡ ಜನರಲ್ ಮೆಂಟಲ್ ಎಬಿಲಿಟಿ ಅಥವಾ ಈ ಒಂದು ಭಾಗದಲ್ಲಿ ಆವ್ರೇಜ್ ಇರೋರು ಕೂಡ ದೇರ್ ಆರ್ ಲಾಟ್ ಆಫ್ ಇನ್ಸ್ಟೆನ್ಸಸ್ ವೇರ್ ಔಟ್ ಆಫ್ 30 ಕ್ವಶನ್ಸ್ ಇನ್ ಜನರಲ್ ಮೆಂಟಲ್ ಎಬಿಲಿಟಿ ನೆಟ್ ಎಲ್ಲ ನೆಗೆಟಿವ್ ಕೊಡ್ದು 20 ಕ್ವಶನ್ಸ್ ಕರೆಕ್ಟ್ ಮಾಡಿರುವ ನಿದರ್ಶನಗಳು ತುಂಬ ಇದೆ. ಸೊ ಒಂದು ಸಿಂಪಲ್ ಮ್ಯಾಥಮೆಟಿಕ್ಸ್ ಲಾಜಿಕ್ ಅಪ್ಲೈ ಮಾಡೋಣ ಇಲ್ಲಿ. ಸೊ ಲಾಸ್ಟ್ ಇಯರು ಫಾರ್ 106 ಪೋಸ್ಟ್ ನೋಟಿಫಿಕೇಶನ್ ಆಗಿದೆಲ್ಲ, ಕ್ವಶನ್ ಪೇಪರ್ ವಾಸ್ ಲಿಟಲ್ ಡಿಫಿಕಲ್ಟ್, ಪೋಸ್ಟ್ ತುಂಬ ಕಡಿಮೆ ಇತ್ತು. ಅವಾಗ ಜನರಲ್ ಮೆರಿಟ್ ಅದರ್ಸ್ಗೆ ಕಟ್ ಆಫ್ 199 ಇತ್ತು, ಪ್ರಿಲಿಮ್ಸ್ ಕಟ್ ಆಫ್ 199 ಇತ್ತು. ಓಕೆ, ಸೊ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು 50% ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿ 50% ನೀವು ಈ ಜನರಲ್ ಮೆಂಟಲ್ ಎಬಿಲಿಟಿ 30 ಕ್ವಶನ್ಸ್, ಸೊ ನೀವು ನೆಟ್ ಏನಾದ್ರು 20 ಕ್ವಶನ್ಸ್ ಜನರಲ್ ಮೆಂಟಲ್ ಎಬಿಲಿಟಿಲಿ ಮಾಡಿಬಿಟ್ರಿ ಅಂತಂದರೆ ಸೊ 66.6% ನಿಮ್ಮದು ರಿಟರ್ನ್ಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಇನ್ ಜನರಲ್ ಬೇಕಾಗಿರೋ 50%. ಎಗೈನ್ ಐ ಆಮ್ ವೆರಿ ಕೇರ್ಫುಲ್, ಇದು ಇಷ್ಟೇ ಇರುತ್ತೆ ಕಟ್ ಆಫ್ ಅಂತ ಹೇಳ್ತಿಲ್ಲ, ನಾನು ಒಂದು ಕಂಪ್ಯಾರಿಸನ್ ಪರ್ಪಸ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು 66% ಈ ಒಂದು ಇದರಲ್ಲಿ 21, 22 ಕ್ವಶನ್ಸ್ ನೀವು ಔಟ್ ಆಫ್ 30 ಕ್ವಶನ್ಸ್ ನೆಟ್ ಸಾಲ್ವ್ ಮಾಡಿಬಿಟ್ರೆ, ಬೇರೆ ಏರಿಯಾಸು ಯಾವ ಏರಿಯಾಸು, ಬೇರೆ ಕೋರ್ಸ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಜನರಲ್ ಸೈನ್ಸ್ ಎನ್ವಿರಾನ್ಮೆಂಟ್ ಆಗ್ಬೋದು, ಕ್ವಶನ್ಸ್ ಏನಾದ್ರು ತುಂಬ ಡಿಫಿಕಲ್ಟ್ ಕೊಟ್ಟರೆ ಈ ಒಂದು ಭಾಗ ನಿಮ್ಮನ್ನ ಕೈ ಹಿಡಿದಿರ್ತದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದು, ನಾನು ನಿಮ್ಗೆ ಆಗಲೇ ಹೇಳಿದೆ, ಕರ್ನಾಟಕ ಎಕನಾಮಿಕ್ ಸರ್ವೆಲಿ ಯೂಶಲಿ ಇದು ಸ್ವಲ್ಪ ಫ್ಯಾಕ್ಚುಯಲ್ ಇರುತ್ತಿದ್ದು, ಯೂಶಲಿ ಕ್ವಶನ್ಸ್ನ ಟ್ವಿಸ್ಟ್ ಮಾಡಲ್ಲ. ಸೊ ಫ್ಯಾಕ್ಟ್ಸ್ ಮೇಲೆ ಅವರು ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಅದನ್ನು ಕೂಡ ಮಲ್ಟಿಪಲ್ ರಿವಿಷನ್ಸ್ ಮಾಡ್ಕೊಂಡು ಅದನ್ನು ಕವರ್ ಮಾಡಿಕೊಂಡ್ರೆ ಅಕಸ್ಮಾತ್ ಪೇಪರ್ 1 ಏನಾದ್ರು ತುಂಬ ಡಿಫಿಕಲ್ಟ್ ಇದ್ದರೆ ಪೇಪರ್ 2 ನಿಮ್ಮನ್ನ ಕೈ ಹಿಡಿದ ಮೇಲೆ ಎತ್ತುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ಪೇಪರ್ 2 ಸ್ಕೋರಿಂಗ್ ವಿಲ್ ಬಿ ಮೋರ್ ದೆನ್ ಪೇಪರ್ 1 ಸ್ಕೋರಿಂಗ್ ಅಂತ. ಆ ನಿಟ್ಟಿನಲ್ಲಿ ನೀವು ಪರ್ ಡೇ ಲಾಸ್ಟ್ 40 ಡೇಸ್ ಅಥವಾ ಪ್ರಿಲಿಮ್ಸ್ಗಿಂತ ಮುಂಚೆ 40 ದಿನ ಏನು ಪ್ರಿಪ್ರೇಷನ್ ಮಾಡ್ತಿದ್ದೀರಲ್ಲ, ಡೈಲಿ ಅರೌಂಡ್ 3 to 4 hours ಪೇಪರ್ 2 ಅಲ್ಲಿ 2 ಕೀ ಏರಿಯಾ ಇದೆ. ಯಾವುದ್ಯಾವುದದು? ಜನರಲ್ ಮೆಂಟಲ್ ಎಬಿಲಿಟಿ ಹಾಗೂ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ಇನ್ಕ್ಲೂಡಿಂಗ್ ಕರ್ನಾಟಕ ಎಕನಾಮಿಕ್ ಸರ್ವೆ ಕವರ್ ಮಾಡಿದ್ರೆ ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ.
ಸೊ ನಿಮಗೆ ವಿಡಿಯೋ ಮಾಡ್ತಿರೋ 3 ಉದ್ದೇಶದಲ್ಲಿ 2 ಉದ್ದೇಶ ಹೇಳಾಯ್ತು ಆಲ್ರೆಡಿ. ಮೊದಲನೇದು ಮೈನ್ಸ್ ಪ್ರಿಪ್ರೇಷನ್ ಇವಾಗ ಸ್ವಲ್ಪ ದಿನ ಮಾಡಬೇಕಾ ಅನ್ನೋದಕ್ಕೆ ಅದಕ್ಕೆ ಸ್ಟ್ರಾಟಜಿ ಹೇಳಿದೆ. ಹಾಗೂ ಪ್ರಿಲಿಮಿನರಿಲಿ ಇಂಪಾರ್ಟೆಂಟ್ ಏರಿಯಾಸ್ ಅಥವಾ ಕೀ ಏರಿಯಾಸ್ನ ಹೇಗೆ ಕವರ್ ಮಾಡಬೇಕು ಅನ್ನೋದು ಕೂಡ ಹೇಳಿದೆ. ಮೂರನೇದು UPSC ಆಸ್ಪಿರೆಂಟ್ಸ್. UPSC ಆಸ್ಪಿರೆಂಟ್ಸ್ ಕೂಡ ತುಂಬ ಜನ KSಗೆ ಅಪ್ಲೈ ಮಾಡಿ ಎಕ್ಸಾಮ್ ತಗೊತಾ ಇದ್ದಾರೆ. ಓಕೆ, ನೀವು ಓವರ್ಲ್ಯಾಪಿಂಗ್ ಎಗೇನ್ ನೋಡಬೇಕು. ಸೊ ಓವರ್ಲ್ಯಾಪಿಂಗ್ ವಿಚಾರ ಬಂದಾಗ ಪ್ರಿಲಿಮಿನರಿ ಸಿಲೆಬಸ್ ವಿತ್ ರೆಸ್ಪೆಕ್ಟ್ ಟು UPSC CSE ಹಾಗೂ KS GP ಇದು ಸಿಲೆಬಸ್ ಪ್ರಿಲಿಮಿನರಿ ಎಷ್ಟು ಓವರ್ಲ್ಯಾಪ್ ಆಗುತ್ತೆ ಅಂತ ಒಂದು ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಪೇಪರ್ 1ನಲ್ಲಿ KS ಪ್ರಿಲಿಮ್ಸಲ್ಲಿ ಪೇಪರ್ 1ನಲ್ಲಿ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬರುತ್ತೆ. ಅದನ್ನು ನಿಮ್ಗೆ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದೀನಿ. ದಟ್ ಮೈಟ್ ಇನ್ಕ್ಲೂಡ್ ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕನಾಮಿಕ್ ಸರ್ವೆ ಆಗ್ಬೋದು, ಯೂನಿಯನ್ ಗೌರ್ಮೆಂಟ್ ಎಕನಾಮಿಕ್ ಸರ್ವೆ ಆಗ್ಬೋದು. ಮೊದಲನೇ ಪೇಪರಲ್ಲಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ಪೇಪರಲ್ಲಿ ಇದು ಒಟ್ಟು ಎಷ್ಟು ಕ್ವಶನ್ಸ್ ಬರುತ್ತೆ? 40 ಕ್ವಶನ್ಸ್ ಬರುತ್ತೆ. ಸೊ ಸೆಕೆಂಡ್ ಪಾರ್ಟ್ ಇಲ್ಲೇನಿದೆ, ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪೊಲಿಟಿ. ಸೊ ಇಲ್ಲಿ ನೀವು ಇದೆಲ್ಲ ಸಬ್ಜೆಕ್ಟ್ಸ್ನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ವಿತ್ ರೆಸ್ಪೆಕ್ಟ್ ಸಿವಿಲ್ ಸರ್ವಿಸಸ್ ಓದಿರ್ತೀರಾ, UPSCಗೆ ಸಂಬಂಧಪಟ್ಟಂಗೆ ಓದಿರ್ತೀರಾ. ಇಲ್ಲಿ ಮಾತ್ರ ಅಡಿಷ್ನಲ್ ಆಗಿ ನಿಮ್ಗೆ ಏನಾಗುತ್ತೆ, ಕರ್ನಾಟಕ ಹಿಸ್ಟ್ರಿ ಅಡಿಷ್ನಲ್ ಆಗಿ ಓದಬೇಕಾಗುತ್ತೆ. ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಜಿಯೋಗ್ರಫಿ ಅಡಿಷ್ನಲ್ ಆಗಿ ಓದಬೇಕಾಗುತ್ತೆ. ಸೊ ಪೇಪರ್ 1ನಲ್ಲಿ ಎಕಾನಮಿ ಮತ್ತು ಪೊಲಿಟಿ ಆಲ್ಮೋಸ್ಟ್ ನೀವು UPSC ಪ್ರಿಪ್ರೇಷನ್ ಏನು ಮಾಡಿರ್ತೀರೋ ಅದು ನಿಮಗೆ ಇಲ್ಲಿ KS ಪ್ರಿಲಿಮಿನರಿ ಪ್ರಿಪ್ರೇಷನ್ ಸಾಕಾಗುತ್ತೆ. ಅಡಿಷ್ನಲ್ ಆಗಿ ನೀವು ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ. ಸೊ ಇದಿಷ್ಟು ಇನ್ಕ್ಲೂಡ್ ಮಾಡ್ಕೊಂಡು ಒಟ್ಟು 60 ಕ್ವಶನ್ಸ್ ಇದೆ. ರಫ್ ಆಗಿ ಲಾಸ್ಟ್ 3 ನೋಟಿಫಿಕೇಶನ್ಸ್ ಅನಲೈಸ್ ಮಾಡಿದ್ರೆ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ ಸೇರಿಸಿ ಅರೌಂಡ್ 8 to 10 ಕ್ವಶನ್ಸ್ ಬರುತ್ತೆ. ಸೊ ನೀವು ಓವರ್ ಆಲ್ ನೋಡೋಕೆ ಹೋದರೆ ಇಲ್ಲಿ 40 ಕ್ವಶನ್ಸ್ ನೀವು ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ UPSCಲಿ ಓದಬೇಕಾದ್ರೆ ಪ್ರಿಲಿಮಿನರಿಲಿ ಕವರ್ ಮಾಡ್ಕೊಂಡಿರ್ತೀರಾ. ಇಲ್ಲಿ ಔಟ್ ಆಫ್ 60 ಕ್ವಶನ್ಸ್ ಅರೌಂಡ್ 45 to 50 ಕ್ವಶನ್ಸ್ ಅಂತ ಅನ್ಕೊಬೋದು. ನೀವು ಎಲ್ಲಿ ಕವರ್ ಮಾಡ್ಕೊಬೇಕಾಗುತ್ತೆ? ಪ್ರಿಲಿಮಿನರಿ ಎಕ್ಸಾಮ್ನಲ್ಲೇ ಕವರ್ ಮಾಡಿರ್ತೀರಾ. ಸೊ ಅಡಿಷ್ನಲ್ ಆಗಿ ನೀವು 8 to 10 ಕ್ವಶನ್ಸ್ ಕರ್ನಾಟಕ ಹಿಸ್ಟ್ರಿ ಮತ್ತು ಕರ್ನಾಟಕ ಜಿಯೋಗ್ರಫಿಗೆ ಕವರ್ ಮಾಡ್ಕೊಬೇಕಾಗುತ್ತೆ. ಸೊ ಒಟ್ಟು ಕ್ವಶನ್ಸ್ ತಗೊಂಡ್ರೆ ಇಲ್ಲಿ 40 ಕ್ವಶನ್ಸ್ ಹಾಗೂ ಇಲ್ಲಿ ಅರೌಂಡ್ 50 ಕ್ವಶನ್ಸ್. ಸೊ ಪೇಪರ್ 1ನಲ್ಲಿ ಔಟ್ ಆಫ್ 100 ಕ್ವಶನ್ಸ್ ಅರೌಂಡ್ 90 ಕ್ವಶನ್ಸ್ ನೀವೆಲ್ಲಿ ಕವರ್ ಮಾಡ್ಕೊಂಡಿರ್ತೀರ? UPSC ಪ್ರಿಲಿಮ್ಸಲ್ಲೇ ಕವರ್ ಮಾಡ್ಕೊಂಡಿರ್ತೀರ. ಓಕೆ, ನೆಕ್ಸ್ಟು ಪೇಪರ್ 2 ತಗೊಳ್ಳೋಣ. ಪೇಪರ್ 2 ತಗೊಂಡ್ರೆ ಪೇಪರ್ 2 ಅಲ್ಲಿ ನಿಮ್ಗೆ ಹೇಳಿದ್ದೀನಿ 3 ಭಾಗ ಇರುತ್ತೆ ಅಂತ. ಇದರಲ್ಲಿ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ದಟ್ ಇನ್ಕ್ಲೂಡ್ಸ್ ಕರ್ನಾಟಕ ಎಕನಾಮಿಕ್ ಸರ್ವೆ ಆಲ್ಸೋ. ಎರಡನೇದು ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ. ಇದು 40 ಕ್ವಶನ್ಸ್ ಇರುತ್ತೆ. ಇದು 30 ಕ್ವಶನ್ಸ್ ಇರುತ್ತೆ. ಹಾಗೂ ಇಲ್ಲಿ ಜನರಲ್ ಮೆಂಟಲ್ ಎಬಿಲಿಟಿ ಅರೌಂಡ್ 30 ಕ್ವಶನ್ಸ್ ಇರುತ್ತೆ. ಓಕೆ, ಸೊ ಇಂಡಿವಿಜುವಲ್ ಆಗಿ ನೋಡ್ತಾ ಹೋದರೆ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ನೀವು ಅಡಿಷ್ನಲ್ ಆಗಿ 40 ಕ್ವಶನ್ಸ್ ಓದಬೇಕಾಗುತ್ತೆ. ಯಾರು? UPSC ಪ್ರಿಪ್ರೇಷನ್ ಮಾಡ್ತಿರೋರು. ಎರಡನೇ ಭಾಗ ಬಂದಾಗ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್ ಎಕಾಲಜಿ ನೀವು UPSC ಪ್ರಿಲಿಮ್ಸ್ಗೆ ಏನು ಓದಿರ್ತೀರೋ ಇಲ್ಲಿ ಕವರ್ ಆಗುತ್ತದೆ. ಸೊ ದಿಸ್ 30 ಕ್ವಶನ್ಸ್ ವಿಲ್ ಬಿ ಕವರ್ಡ್. ಆ್ಯಂಡ್ ಜನರಲ್ ಮೆಂಟಲ್ ಎಬಿಲಿಟಿನ ಮುಂಚೆನೇ ಹೇಳ್ದಂಗೆ ನೀವು CSAT ಪ್ರಿಪೇರ್ ಆಗಿರೋರು CSAT ಅಷ್ಟು ಡಿಫಿಕಲ್ಟ್ ಲೆವೆಲ್ಲು ಇಲ್ಲಿ ಜನರಲ್ ಮೆಂಟಲ್ ಎಬಿಲಿಟಿ ಕೊಡಲ್ಲ. ಸೊ ಇಲ್ಲಿ ಕೂಡ 30 ಕ್ವಶನ್ಸ್ ಪ್ರಿಪೇರ್ ಆಗಿರ್ತೀರ. ಸೊ ಓವರ್ ಆಲ್ ಈ 40 ಕ್ವಶನ್ಸ್ಗೆ ನೀವು ಅಡಿಷ್ನಲ್ ಓದಬೇಕಾಗುತ್ತೆ. ಕವರ್ ಆಗಿರೋದು ಪೇಪರ್ 2 ಅಲ್ಲಿ ಎಷ್ಟು? 30 + 30 60 ಕ್ವಶನ್ಸ್ ಕವರ್ ಆಗಿರುತ್ತೆ. ಸೊ ಪೇಪರ್ 1ನಲ್ಲಿ 90 ಕ್ವಶನ್ಸ್ ಔಟ್ ಆಫ್ 100 ಕ್ವಶನ್ಸ್. ಪೇಪರ್ 2 ಅಲ್ಲಿ 60 ಕ್ವಶನ್ಸ್ ಔಟ್ ಆಫ್ 100 ಕ್ವಶನ್ಸ್ ನೀವು ಪ್ರಿಪ್ರೇಷನ್ UPSC ಪ್ರಿಲಿಮ್ಸ್ ಮಾಡಬೇಕಾದ್ರೆ ಕವರ್ ಆಗಿರುತ್ತೆ. ಸೊ ಒಟ್ಟು ಅರೌಂಡ್ 150 ಕ್ವಶನ್ಸ್ ಔಟ್ ಆಫ್ 200 ಕ್ವಶನ್ಸ್. ರಫ್ ಆಗಿ ಹೇಳ್ತಾ ಇದ್ದೀನಿ ನಾನು, ಅರೌಂಡ್ 150 ಕ್ವಶನ್ಸ್ ನೀವು ಇಲ್ಲಿ ಕವರ್ ಆಗಿರ್ತೀರ. ಸೊ ಪ್ರಿಲಿಮಿನರಿಗೆ ಸಂಬಂಧಪಟ್ಟಂಗೆ 400 ಮಾರ್ಕ್ಸ್ಗೆ ನೀವು ಆಲ್ರೆಡಿ 300 ಮಾರ್ಕ್ಸ್ದು ಪ್ರಿಪೇರ್ ಆಗಿಬಿಟ್ಟಿರ್ತೀರ. ಸೊ UPSC ಪ್ರಿಪೇರ್ ಆಗ್ತಿರೋರು ಏನು ಅಡಿಷ್ನಲ್ ಆಗಿ ಮಾಡಬೇಕು ಅಂತಂದರೆ, ಸೊ ರಫ್ಲಿ ಅರೌಂಡ್ 1 to 2 hours ಪರ್ ಡೇ. 1 to 2 hours ನಿಮ್ಮದು ಕವರ್ ಆಗದೇ ಇರೋ ಪಾರ್ಟಿ ಯಾವುದಿದೆ? ಮೊದಲನೇದು ಕರ್ನಾಟಕ ಹಿಸ್ಟ್ರಿ, ಎರಡನೇದು ಕರ್ನಾಟಕ ಜಿಯೋಗ್ರಫಿ, ಥರ್ಡ್ ಒನ್ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ಪ್ಲಸ್ ಕರ್ನಾಟಕ ಎಕನಾಮಿಕ್ ಸರ್ವೆ. ಸೊ ಇಲ್ಲಿ ನಿಮ್ಗೆ ನೋಡಿದ್ರೆ ಕರ್ನಾಟಕ ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿ ವೆಯ್ಟೇಜ್ ತುಂಬ ಜಾಸ್ತಿ ಇದೆ.
40 ಕ್ವಶನ್ಸ್ ಇದೆ, ಸರಿನಾ? ದಿಸ್ ವಿ ಡೋಂಟ್ ನೋ, ಒಂದೊಂದರಲ್ಲಿ ಅವರು 3 ಕ್ವಶನ್ ಕೇಳ್ಬೋದು, 5 ಕ್ವಶನ್ ಬರ್ಬೋದು, ವಿ ಡೋಂಟ್ ನೋ. ಬಟ್ ಕರ್ನಾಟಕ ಎಕನಾಮಿಕ್ಸ್ ನಾನು ಮುಂಚೆನೇ ಹೇಳಿದ್ದೀನಿ, ಪೇಪರ್ 2 ಇಸ್ ಮೋರ್ ಸ್ಕೋರಿಂಗ್. ಆ ಸ್ಕೋರಿಂಗ್ ಏರಿಯಾದಲ್ಲಿ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ಮತ್ತು ಕರ್ನಾಟಕ ಹಿಸ್ಟ್ರಿ ಅಲಾಂಗ್ ವಿತ್ ಜನರಲ್ ಮೆಂಟಲ್ ಎಬಿಲಿಟಿ ತುಂಬ ಮ್ಯಾಟರ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಡೇ ಟು ಡೇ ಬೇಸಿಸ್ ಮೇಲೆ 1 to 2 hours ನೀವು ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ ಕವರ್ ಮಾಡ್ಕೊಂಬಿಟ್ರೆ ಇನ್ ಅನದರ್ 30-35 ಡೇಸಲ್ಲಿ ಸೊ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆದಮೇಲೆ ಮಿಕ್ಕಿದ ಪಾರ್ಟ್ನ ಕವರ್ ಮಾಡ್ಕೊಬೋದು. ಯಾವುದ್ಯಾವುದು? ಕರ್ನಾಟಕ ಹಿಸ್ಟ್ರಿ ಹಾಗೂ ಕರ್ನಾಟಕ ಜಿಯೋಗ್ರಫಿ. ಒಂದು ಗಮನ ಇಟ್ಕೊಳ್ಳಿ, ಕರ್ನಾಟಕ ಜಿಯೋಗ್ರಫಿ ಇಟ್ ಈಸ್ ನಾಟ್ ವೆರಿ ಡಿಫಿಕಲ್ಟ್, ಕವರ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ, ಸರಿನಾ? ಫಿಸಿಕಲ್ ಆಗಲಿ, ಹ್ಯೂಮನ್ ಜಿಯೋಗ್ರಫಿ ಆಗಲಿ ಅಥವಾ ಎಕನಾಮಿಕ್ ಜಿಯೋಗ್ರಫಿ ಆಗಲಿ, ಇಂಡಿಯನ್ ಜಿಯೋಗ್ರಫಿ ಓದಿರ್ತೀರ, ಸೊ ಆ ಫ್ಲೋ ಅಲ್ಲೇ ನಿಮಗೆ ತುಂಬ ಫಾಸ್ಟಾಗಿ ಕವರ್ ಮಾಡ್ಕೊಬೋದು. ಬಟ್ ದ ಇಂಪಾರ್ಟೆಂಟ್ ಏರಿಯಾ ಇಸ್, ಯಾಕೆಂದರೆ 40 ಕ್ವಶನ್ ಬರುತ್ತೆ, ದಿಸ್ ವಿ ಆರ್ ನಾಟ್ ಶೋರ್ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ, ವಿ ಆರ್ ನಾಟ್ ಶೋರ್. ಸೊ ಇಲ್ಲಿ ವಿ ಆರ್ ವೆರಿ ಮಚ್ ಶೋರ್ ದಟ್ 40 ಕ್ವಶನ್ನು 40 ಕ್ವಶನ್ಸ್ ನಿಮಗೆ ಎಲ್ಲಿ ಪೇಪರ್ 2 ಕರ್ನಾಟಕ ರಿಲೇಟೆಡ್ ಬಂದೇ ಬರುತ್ತೆ ಅಂತ. ಈ ಕರ್ನಾಟಕ ರಿಲೇಟೆಡ್ ಈ 40 ಕ್ವಶನ್ಸ್ ಏನು ಬರುತ್ತಲ್ಲ, ಅದನ್ನು ನೀವು UPSC ಪ್ರಿಪ್ರೇಷನ್ ಮಾಡ್ತಿರೋರು ಇನ್ನು ಅನದರ್ 15 to 20 ಡೇಸಲ್ಲಿ ಒಂದೆರಡು ರಿವಿಷನ್ ಕೊಟ್ಬಿಟ್ರೆ ನಿಮಗೆ KS ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆಲ್ಮೋಸ್ಟ್ ಕವರ್ ಆದಂಗೆ ಆಗುತ್ತೆ. ಪೋಸ್ಟ್ ಯುವರ್ UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ ನೀವು ಕವರ್ ಮಾಡ್ಕೊಂಡು, ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ಹಿಯರ್ ಆ್ಯಂಡ್ ದೇರ್ ಮೈನ್ಯೂಟ್ ಚೇಂಜಸ್ ನಿಮ್ಗೆ ಬೇಕಾಗಿದ್ದನ್ನು ನೀವು ಮಾಡ್ಕೊಬೋದು. ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಇಲ್ಲಿ ತನಕ, ಫಾರ್ ಎಕ್ಸಾಂಪಲ್ ಒಂದು 2-3 ಇಯರ್ಸಿಂದ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಿರೋರು ಮೈನ್ಸ್ಗೆ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಟೈಮ್ ಕೊಡ್ಬೋದು, ಅಥವಾ ಇತ್ತೀಚೆಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರೋ ಮೈನ್ಸ್ ಒಂದು ಸ್ವಲ್ಪ ಕಡಿಮೆ ಟೈಮ್ ಕೊಡ್ಕೊಂಡು ಕವರ್ ಮಾಡ್ಕೊಂಡ್ಬಿಡ್ಬೋದು. ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಅಥವಾ ನಿಮ್ಮ ಪ್ರಿಪ್ರೇಷನ್ ಯಾವ ಮಟ್ಟದಲ್ಲಾಗಿದೆ ಅದಕ್ಕೆ ತಕ್ಕಂಗೆ ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಮಾಡಿಕೊಂಡು ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ಬೋದು. ಇದ್ರ ಜೊತೆಗೂ ಕೂಡ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ, ಪರ್ಸನಲೈಸ್ ಶೆಡ್ಯೂಲ್ ಹಾಕ್ಕೊಡ್ಬೇಕು ಅಂದರೆ ಅಥವಾ ಏನಾದ್ರು ಮೆಂಟರ್ಶಿಪ್ ಮಾಡಬೇಕು ಅಂದರೆ ನೀವು ಡಾಕ್ಟರ್ ರಾಜ್ಕುಮಾರ್ IAS KS ಅಕಾಡೆಮಿ ವಿಸಿಟ್ ಮಾಡಿಬಿಟ್ಟು ಯಾವುದೇ ಮೆಂಟರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ದೇ ವಿಲ್ ಹೆಲ್ಪ್ ಫಾರ್ ಯುವರ್ ಪ್ರಿಪ್ರೇಷನ್. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬರೀತಿರ್ತಿಲ್ಲ, ಪೇಪರ್ 1 2 hours ಆ್ಯಂಡ್ ಪೇಪರ್ 2 2 hours, ದಟ್ ಪ್ಲೇಸ್ ಅ ವೆರಿ 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 ಇಂಪಾರ್ಟೆಂಟ್ ಆ್ಯಂಡ್ ಕ್ರೂಷಿಯಲ್ 2 hours. ಸೊ ನೀವು ಅವತ್ತಿನ ದಿನ ಹೆಲ್ತ್ ಬಗ್ಗೆ, ಅವತ್ತಿನ ದಿನ ಅಂತಲ್ಲ ಇಲ್ಲಿಂದ ಕೂಡ ಹೆಲ್ತ್ ಬಗ್ಗೆ ದಯವಿಟ್ಟು ಇಂಪಾರ್ಟೆನ್ಸ್ ಕೊಡಿ. ಸೊ ಇನ್ನೇನೇ ರೀತಿಯಲ್ಲಿ ಅವಶ್ಯಕತೆ ಇದ್ದರೂ ನೀವು ಕೂಡ ಅಕಾಡೆಮಿನ ವಿಸಿಟ್ ಮಾಡ್ಬೋದು. ಇದರ ಜೊತೆಗೆ ನಮ್ಮ ಅಕಾಡೆಮಿ ವೆಬ್ಸೈಟಲ್ಲಾಗಿರ್ಬೋದು ಅಥವಾ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಕರ್ನಾಟಕ ಎಕನಾಮಿಕ್ ಸರ್ವೆ ಕಂಪೈಲೇಷನ್ ನಾವು ಅಕಾಡೆಮಿ ಕಡೆಯಿಂದ ಮಾಡಿದ್ದೀವಿ. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮಿನೇಷನ್. ನಾನು ನಿಮಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಇಂಪಾರ್ಟೆನ್ಸಿಗೆ ಪ್ರಿಲಿಮ್ಸ್ ಸಂಬಂಧಪಟ್ಟಾಗ ಮಾತ್ರ ಮಾಡಿದ್ದೀವಿ, ಆದರೆ ಆ ಡಾಕ್ಯುಮೆಂಟ್ ಪ್ರಿಲಿಮ್ಸ್ಗೆ ಹಾಗೆ ಮೇನ್ಸ್ಗೆ ಎರಡಕ್ಕೂ ಇಂಪಾರ್ಟೆಂಟ್, ಅದು ಎರಡಕ್ಕೂ ಸಂಬಂಧಪಟ್ಟಂಗೆ ಮಾಡಿದ್ದೀವಿ. ಇಟ್ಸ್ ಎ ಫ್ರೀ ಕಂಟೆಂಟ್, ನೀವು ಆ PDF ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕವರ್ ಮಾಡ್ಕೊಬೋದು. ಎರಡನೇದು, ಅಕಾಡೆಮಿ ವತಿಯಿಂದ ಕೆಲವು ಕೋರ್ಸಸ್ ಸ್ಪೆಷಲಿ ಕ್ಯೂರೇಟ್ ಮಾಡಿದ್ದೀವಿ. ಸೊ ಅದು ಕ್ವಿಕ್ ರಿವಿಷನ್ ಪ್ರೋಗ್ರಾಮ್ ಹಾಗೂ ಟೆಸ್ಟ್ ಸೀರೀಸ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ವಿಸಿಟ್ ದ ಅಕಾಡೆಮಿ ವೆಬ್ಸೈಟ್ ಅಥವಾ ನಮ್ಮ ಅಕಾಡೆಮಿನ ಕೂಡ ವಿಸಿಟ್ ಮಾಡ್ಬೋದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.